ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರ ವಿಚಾರವಾಗಿ ಈ ಹೊಸ ವರ್ಷವು 2025 ವರ್ಷದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಮುಂದೆ ಬರುವಂಥ 2025 ಈ ವರ್ಷವು ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭ ಸುಖ ಸಂಧಿಗಳನ್ನು ಕೊಡಲೆಂದು ಪ್ರಾರ್ಥನೆ ಮಾಡುತ್ತಾ ವಾರ ಭವಿಷ್ಯವನ್ನೀಗ ಅವಲೋಕಿಸೋಣ. ಇದೇ ಡಿಸೆಂಬರ್ 29 ಭಾನುವಾರದಿಂದ ಜನವರಿ 4 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಇಲ್ಲಿ ಈ ಎರಡು ರೀತಿಯ ಬದಲಾವಣೆಗಳಾಗುವಂಥ ವಾರ ಆಗಿರುತ್ತೆ. ಇಲ್ಲಿ ಪಂಚಾಂಗದ ವಿಚಾರವನ್ನು ಗಮನಿಸುವಂಥದ್ದಿದೆ. ಜೊತೆಗೆ ಇಲ್ಲಿ ವರ್ಷ ಬದಲಾಗುತ್ತೆ, ಅಂದರೆ ಆಂಗ್ಲ ಅಥವಾ ಕ್ಯಾಲೆಂಡರ್ ವಿಚಾರವಾಗಿ ಗಮನಿಸಿದಾಗ ಇಲ್ಲಿ ವರ್ಷ ಬದಲಾವಣೆ ಪರ್ವ ಈ ವಾರದಲ್ಲಿ ಆಗ್ತದೆ. ಅಲ್ಲಿ ನಮ್ಮ ಸಾರ್ವಜನಿಕ ಜೀವನದಲ್ಲಿರ್ಬೋದು ಅಥವಾ ಸರ್ಕಾರಿ ದಾಖಲೆಗಳಿರ್ಬೋದು, ಎಲ್ಲ ದಾಖಲೆ ಪತ್ರ, ರೆಕಾರ್ಡು, ಸರ್ಟಿಫಿಕೇಟು ಅಥವಾ ಏನೇನೋ ನಮ್ಮ ಈ ಪ್ರಮಾಣ ಪತ್ರ ಇರ್ಬೋದು, ಎಲ್ಲವೂ ಈ ಆಂಗ್ಲ ಕ್ಯಾಲೆಂಡರ್ ಅಥವಾ ಈ ಇಂಗ್ಲೀಷ್ ದಿನಾಂಕಕ್ಕೆ ಅನುಗುಣವಾಗಿ ನಡೆಯೋದರ ಕಾರಣ ಆ ಒಂದು ವರ್ಷ ಬದಲಾವಣೆಯ ಮಹತ್ವದ ಒಂದು ಪ್ರತ್ಯೇಕ ವಿಡಿಯೋನ ಈಗಾಗಲೇ ನಾನು ಪ್ರಸಾರ ಮಾಡಿದ್ದೇನೆ. ಹೊಸ ವರ್ಷ 2025 ಒಂದು ಸಾಂಕೇತಿಕವಾದ ಜಾಗತಿಕ ಫಲ ಹೇಗಿರುತ್ತೆ, ಜೊತೆಗೆ ಯಾವೆಲ್ಲ ರಾಶಿಗಳಿಗೆ 2025 ಉತ್ತಮ ಫಲ, ಯಾವ ರಾಶಿಗೆ ಮಧ್ಯಮ ಫಲ, ಯಾವ ರಾಶಿಗೆ ಸ್ವಲ್ಪ ಸಂಕಷ್ಟಗಳು ಬರ್ಬೋದು ಅನ್ನೋದರ ಒಂದು ಸಾಮಾನ್ಯವಾದ ವಿಶ್ಲೇಷಣೆಯ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಹಲವರು ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಹಾಗೆಯೇ ಪ್ರತಿಯೊಂದು ರಾಶಿಗೆ ಅನುಗುಣವಾಗಿ ಎಲ್ಲ 12 ರಾಶಿಗಳ ಪ್ರತ್ಯೇಕವಾದ ಒಂದು 2025 ಒಂದು ವಾರ್ಷಿಕ ಭವಿಷ್ಯ, ಜೊತೆಗೆ ಅದರಲ್ಲಿ ನಿಮ್ಮ ರಾಶಿಗೆ ಯಾವ್ಯಾವ ತಿಂಗಳುಗಳು ಒಳ್ಳೆಯದಿರುತ್ತೆ, ಯಾವ ತಿಂಗಳು ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದರೊಂದು ಸೂಕ್ಷ್ಮವಾದ ಅಲ್ಲಿ ವಿಚಾರಣೆ ಮಾಡಲಿಕ್ಕೆ ನಿಮಗೆ ಯಾವಾಗಲೂ ಬೇಕಿದ್ರೆ ಅದನ್ನು ನೋಡ್ಕೋಬೋದಾಗಿದೆ. ಯಾಕಂದರೆ ಮಧ್ಯ ಕೆಲವೊಬ್ಬರಿಗೆ ಮರೆತು ಹೋಗುತ್ತೆ, ಅಥವಾ ವರ್ಷದ ಒಂದು 2-3 ತಿಂಗಳ ಬಳಿಕ ನಮಗೆ ಮುಂದೆ ಬರುವ ತಿಂಗಳು ಹೇಗಿರುತ್ತೆ ಅನ್ನೋದನ್ನು ಅದರಲ್ಲಿ ನಮಗೆ ಸೂಚ್ಯವಾಗಿ ಗೊತ್ತಾಗುತ್ತೆ. ನಿಮಗೆ ಪ್ರತಿಯೊಂದು ದೊಡ್ಡ ವೀಡಿಯೋ ಎಲ್ಲ ನೋಡಲಿಕ್ಕೆ ಅನಾನುಕೂಲತೆ ಇದ್ದರೆ ನೀವು ಆ ಒಂದು ವರ್ಷ ಫಲದ ವೀಡಿಯೋದಲ್ಲಿ ನೋಡಿದರೆ ನಿಮಗೆ ಅಲ್ಲಿ ನಿಮ್ಮ 2025 ಪ್ರತಿ ತಿಂಗಳಿನ ಒಂದು ಮಾಹಿತಿ ಅದರಲ್ಲಿರುತ್ತೆ, ಅದನ್ನು ವೀಕ್ಷಣೆ ಮಾಡಿಕೊಳ್ಬೋದು. ಹಾಗಾಗಿ ಈ ವಾರವು ಒಂದು ಮಹತ್ವದ ವಾರ. ಇಲ್ಲಿ ಅದೇ ರೀತಿ ಈ ಪಂಚಾಂಗಕ್ಕೆ ಅನುಸಾರವಾಗಿ ಇಲ್ಲಿ ಮಾಸ ಬದಲಾವಣೆ ಆಗುತ್ತೆ. ಈ ಡಿಸೆಂಬರ್ ತಿಂಗಳು ಅನ್ನೋದು ಒಂದು ರೀತಿಯ ವಿಶೇಷವಾದ ಒಂದು ಮಹತ್ವ ಇರುತ್ತೆ. ಪಂಚಾಂಗ ಅನುಸಾರವಾಗಿ ಡಿಸೆಂಬರ್ ತಿಂಗಳಲ್ಲಿ 3 ಚಾಂದ್ರಮಾನ ಮಾಸಗಳು, ಅಂದರೆ ಕ್ಯಾಲೆಂಡರ್ ಲೆಕ್ಕ ಗಮನಿಸಿದಾಗ, ಪಂಚಾಂಗ ಲೆಕ್ಕದಲ್ಲಿ ಗಮನಿಸಿದಾಗ ಡಿಸೆಂಬರ್ ತಿಂಗಳಲ್ಲಿ 3 ಚಾಂದ್ರಮಾನದ ಮಾಸಗಳು ಬಂದಿರುವಂಥ ಒಂದು ದಾಖಲೆ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಡಿಸೆಂಬರ್ 1ನೇ ತಾರೀಕು ಅಲ್ಲಿ ಅದು ಕಾರ್ತಿಕ ಮಾಸದ ಅಮಾವಾಸ್ಯೆ, ಅಂದರೆ ಅಲ್ಲಿ ಕಾರ್ತಿಕ ಮಾಸ ಇತ್ತು. ಡಿಸೆಂಬರ್ 1 ಭಾನುವಾರ ಅಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯೆ ಆಗಿತ್ತು. ಆದರೆ ಡಿಸೆಂಬರ್ 2ಕ್ಕೆ ಅಲ್ಲಿ ಮಾರ್ಗಶಿರ ಮಾಸ ಆರಂಭ ಆಗಿದೆ. ಡಿಸೆಂಬರ್ 2 ಸೋಮವಾರಕ್ಕೆ ಅಲ್ಲಿ ಮಾರ್ಗಶಿರ ಮಾಸ ಆರಂಭ ಆಯಿತು. ಅದೇ ಮಾರ್ಗಶಿರ ಮಾಸದ ಅಮಾವಾಸ್ಯೆ ಡಿಸೆಂಬರ್ 30ಕ್ಕೆ ಬಂತು. ಡಿಸೆಂಬರ್ 30ಕ್ಕೆ ಅಲ್ಲಿ ಮಾರ್ಗಶಿರ ಮಾಸದ ಅಮಾವಾಸ್ಯೆ ಬಂತು. ಡಿಸೆಂಬರ್ 31ಕ್ಕೆ ಅಲ್ಲಿ ಪೌಷ ಮಾಸ ಆರಂಭ ಆಯಿತು. ನೋಡಿ, ಕಾರ್ತಿಕ, ಮಾರ್ಗಶಿರ, ಪೌಷ ಈ 3 ತಿಂಗಳುಗಳು ಡಿಸೆಂಬರ್ನಲ್ಲಿ ಈ ಬಾರಿ ಬಂದಿರೋದೊಂದು ವಿಶೇಷ. ಅಲ್ಲಿ ಆ ಚಾಂದ್ರಮಾನದ 3 ಮಾಸಗಳು ಕ್ಯಾಲೆಂಡರ್ ತಿಂಗಳನ್ನ ಒಂದೇ ತಿಂಗಳಲ್ಲಿ ಬಂದಿರುವಂಥ ಒಂದು ಘಟನೆ ಈ ವರ್ಷದಲ್ಲಿ ಜರುಗಿರುತ್ತೆ. ಹಾಗಾಗಿ ಇದೊಂದು ರೀತಿಯ ಒಂದು ವಿಸ್ಮಯವಾದ ಘಟನೆ ಅಂತಲೂ ಹೇಳ್ಬೋದು. ಅದೇ ರೀತಿ ಈ ಡಿಸೆಂಬರ್ ತಿಂಗಳಲ್ಲಿ ಈ ವರ್ಷ ಬದಲಾವಣೆ, ಅಂದರೆ ಕ್ಯಾಲೆಂಡರ್ ಅನುಸಾರವಾಗಿ ಡಿಸೆಂಬರ್ ತಿಂಗಳನ್ನ ಈ ಕೊನೆಯ ವಾರದಲ್ಲಿ ವರ್ಷ ಬದಲಾವಣೆ ಸಹ ಆಗುತ್ತೆ. ಹಾಗಾಗಿ ಈ ವಾರದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಿಗೆ, ಪರ್ವಗಳಿಗೆ ಹೇಳುವಂಥ ಒಂದು ಕಾಲ ಆಗಿರುತ್ತೆ. ಆ ವರ್ಷ ಭವಿಷ್ಯ, 2025 ಪ್ರತಿ ರಾಶಿಗೆ ಅನುಗುಣವಾದ ಭವಿಷ್ಯ, ಅದೆಲ್ಲವನ್ನು ತಾವು ವೀಕ್ಷಿಸಿಕೊಳ್ಳಿ. ಈಗ ಈ ವಾರದ ಪಂಚಾಂಗ ವಿಚಾರ ಗಮನಿಸೋಣ. ಡಿಸೆಂಬರ್ 29 ಭಾನುವಾರ, ಅದು ಅಲ್ಲಿ ಪೌಷ ಮಾಸದ ಬಹುಳ ಚತುರ್ದಶಿ ಇರುತ್ತೆ. ಮಾರ್ಗಶಿರ ಮಾಸದ ಬಹುಳ ಚತುರ್ದಶಿ ಇರುವಂಥದ್ದು. ಅಲ್ಲಿ ಈ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ, ಗಂಡಯೋಗ, ಭದ್ರಕರ್ಣ ಬರುವಂಥದ್ದು ಮಾಸ ಶಿವರಾತ್ರಿ. ಡಿಸೆಂಬರ್ 29 ಭಾನುವಾರದಂದು ಅಲ್ಲಿ ಮಾಸ ಶಿವರಾತ್ರಿ ಬರುತ್ತೆ. ಅದರಲ್ಲಿ ಈ ಬಹುಳ ಚತುರ್ದಶಿ ಬಂದಾಗ ಅಲ್ಲಿ ಪ್ರತಿ ತಿಂಗಳಿಗೂ ಒಂದು ಶಿವರಾತ್ರಿ ಅಂತ ಬರುತ್ತೆ. ಪ್ರತಿ ತಿಂಗಳು ಬರೋ ಶಿವರಾತ್ರಿಗೆ ಮಾಸ ಶಿವರಾತ್ರಿ, ವರ್ಷಕ್ಕೊಮ್ಮೆ ಬರುವಂಥದ್ದು ಮಹಾಶಿವರಾತ್ರಿ ಬೇರೆ ಇರುತ್ತೆ. ಹಾಗಾಗಿ ಇಲ್ಲಿ ಬರುವಂಥದ್ದು ಮಾಸ ಶಿವರಾತ್ರಿ, ಮಾರ್ಗಶಿರ ಬಹುಳ ಚತುರ್ದಶಿ ಇರುತ್ತೆ. ಇನ್ನು 30ನೇ ತಾರೀಕು ಸೋಮವಾರ ಈ ದಿನ ಅಲ್ಲಿ ದರ್ಶ ಅಮಾವಾಸ್ಯೆ, ಅಂದರೆ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆ ಬರುವಂಥ ದಿನ 30ನೇ ತಾರೀಕು ಸೋಮವಾರ, ಅಲ್ಲಿ ಎಳ್ಳು ಅಮಾವಾಸ್ಯೆ ದಿನ. ಜೊತೆಗೆ ಅಲ್ಲಿ ಮಾರ್ಗಶಿರ ಮಾಸದ
ಕೊನೆಯ ದಿನ ಆಗಿರುತ್ತೆ. ಮಾರ್ಗಶಿರ ಮಾಸ ಮುಕ್ತ ಆಗುವಂಥ ದಿನ ಆಗಿರುತ್ತೆ. ಮೂಲ ನಕ್ಷತ್ರ ವೃದ್ಧಿಯೋಗ ಚತುಷ್ಪಾದ ಕರಣ ಇರುವಂಥದ್ದು. ಅಲ್ಲಿ ಆ ಎಳ್ಳ ಅಮಾವಾಸ್ಯೆಯನ್ನು ವಿಶೇಷವಾಗಿ ಸಮುದ್ರ ಸ್ನಾನಗಳನ್ನು ಮಾಡ್ತಾರೆ, ಜೊತೆಗೆ ನದಿ ತೀರದಲ್ಲಿ ಸ್ನಾನ ಮಾಡ್ತಾರೆ. ಅಲ್ಲಿ ಪ್ರಾತಃ ಕಾಲದಲ್ಲಿ ಭಾಮಿ ಮುಹೂರ್ತದಲ್ಲಿದ್ದು ನದಿ ತೀರದಲ್ಲಿ ಅಥವಾ ತೀರ್ಥಕ್ಷೇತ್ರದಲ್ಲಿ ಸಮುದ್ರದ ಸ್ನಾನಗಳ ಸಟಿಯಲ್ಲಿ ಸ್ನಾನವನ್ನು ಮಾಡೋದು. ಜೊತೆಗೆ ಯಾರು ಈ ನದಿ ಅಥವಾ ಸಮುದ್ರ ಸ್ನಾನವನ್ನು ಮಾಡಲಿಕ್ಕೆ ಅನಾನುಕೂಲ ಇರುತ್ತೆ ಅಂಥವ್ರು ಮನೆಯಲ್ಲಿ ತಮ್ಮ ಲಭ್ಯವಿರುವಂಥ ಬಾವಿಯ ನೀರನ್ನು ಅಥವಾ ಈ ನಲ್ಲಿಯ ನೀರನ್ನು ಉಪಯೋಗ ಮಾಡಿಕೊಂಡು ಅದರ ಜೊತೆಗೆ ಎಳ್ಳನ್ನು ಬೆರೆಸಿಕೊಂಡು ಸ್ನಾನ ಮಾಡುವಂಥ ಪದ್ಧತಿಯಲ್ಲಿರುತ್ತೆ. ಇಂದು ಎಳ್ಳನ್ನು ನಾವು ಸ್ನಾನ ಮಾಡುವಾಗಲೂ ಅದನ್ನು ಮೈಗೆ ಉಜ್ಜಿಕೊಂಡು ಸ್ನಾನ ಮಾಡುವಂಥ ಪದ್ಧತಿ, ಜೊತೆಗೆ ಎಳ್ಳಿನ ಏನಾದರೂ ಭಕ್ಷ್ಯಗಳನ್ನು ತಯಾರಿಸಿ ಅದನ್ನು ದೇವರಿಗೆ ಅರ್ಪಣೆ ನೈವೇದ್ಯ ಮಾಡೋದು ಪದ್ಧತಿ, ಎಳ್ಳನ್ನು ದಾನ ಮಾಡುವ ಪದ್ಧತಿ. ಹಾಗಾಗಿ ಆ ಎಳ್ಳಿನ ಸೇವನೆ, ಎಳ್ಳಿನ ಭಕ್ಷ್ಯಗಳನ್ನು ತಯಾರು ಮಾಡೋದು, ಎಳ್ಳನ್ನು ದಾನ ಮಾಡುವಂಥದ್ದು ಇತ್ಯಾದಿ ಈ ಎಳ್ಳ ಅಮಾವಾಸ್ಯೆಯೊಂದು ವಿಶೇಷಕರವಾಗಿರುತ್ತೆ. ಹಾಗಾಗಿ ಈ ಎಳ್ಳ ಅಮಾವಾಸ್ಯೆಯೊಂದು ವಿಶೇಷವಾದ ಮೂಲ ನಕ್ಷತ್ರನೂ ಬಂದಿರೋ ಕಾರಣ ಇಂದು ಕೇತು ಜಯಂತಿ. ಆ ಕೇತುವಿನ ನಕ್ಷತ್ರದ ಮೂಲ ನಕ್ಷತ್ರ ಆಗಿರುತ್ತೆ. ಕೇತು ದಶಾ ನಕ್ಷತ್ರ ಏನೋ ಪ್ರಸಿದ್ಧವಾಗಿರುವಂಥ ನಕ್ಷತ್ರ ಅದು. ಹಾಗಾಗಿ ಇಂದು ಕೇತು ಜಯಂತಿಯನ್ನು ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡ್ತಾರೆ. ಹಾಗಾಗಿ ಇಂದು ಸೋಮವಾರ ಅಮಾವಾಸ್ಯೆ ಬಂದಿರೋ ಕಾರಣ ಇದನ್ನು ವಿಶೇಷವಾಗಿ ಸೋಮವತಿ ಅಮಾವಾಸ್ಯೆ ಸಹ ದರ್ಶ ಅಮಾವಾಸ್ಯೆ ಎಂದು ಕರೀತಾರೆ. ವಿಶೇಷವಾಗಿ ಪದ್ಮಕ ಯೋಗ ಅನ್ನೋದು ನಿರ್ಮಾಣ ಆಗಿದೆ. ಶಿವಾಲಯಗಳಲ್ಲಿ ಸೇವೆ ಮಾಡುವಂಥದ್ದು, ಶಿವನ ಸಂದರ್ಶನ ಮಾಡುವಂಥದ್ದು, ಅಥವಾ ಯಾವುದೇ ಪ್ರಸಿದ್ಧ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡುವಂಥದ್ದು, ಅಥವಾ ಏನಾದರೂ ಪರಿಹಾರಾದಿ ಕಾರ್ಯಗಳನ್ನು, ಹೋಮಗಳನ್ನು, ತಿಲ ಹೋಮಗಳನ್ನು ಅಥವಾ ಪಿತೃ ತರ್ಪಣಗಳನ್ನು ಇತ್ಯಾದಿಗಳನ್ನು ಮಾಡಲಿಕ್ಕೆ ವಿಶೇಷವಾದ ದಿನ ಆಗಿರುತ್ತೆ. ಯಾವುದೇ ರೀತಿಯ ಶುಭ ಕಾರ್ಯಗಳು ಪ್ರಶಸ್ತವಲ್ಲ. ಈ ದೇವತಾರಾಧನೆ ಅಥವಾ ಪಿತೃಗಳ ಆರಾಧನೆ ಅಥವಾ ಪಿತೃ ಸಂಬಂಧಿತ ಪರಿಹಾರ ಮಾರ್ಗಗಳು, ಅದೇನೇನಾದರೂ ಹೋಮ ಹವನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಈ ದಿನ ಉಪಯೋಗ ಮಾಡ್ಬೋದು. ಇನ್ನು 31 ಮಂಗಳವಾರ ಇಂದಿನಿಂದ ಪೌಷ ಮಾಸ ಆರಂಭ ಆಗುತ್ತೆ. ಪೌಷ ಮಾಸದ ಪೌಷ ಮಾಸದ ಶುಕ್ಲ ಪಾಡ್ಯಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಧ್ರುವಯೋಗ, ಕಿಂಸ್ತುಗ್ನ ಕರಣ ಇರುವಂಥದ್ದು. ಪೌಷ ಮಾಸನ ಕೆಲವೊಂದು ಚಾಂದ್ರಮಾನ ಪದ್ಧತಿಯಲ್ಲಿ ನಿಷಿದ್ಧ ಮಾಸ ಎಂದು ಪರಿಗಣಿಸ್ತಾರೆ. ಅಂದರೆ ಪೌಷ ಮಾಸದಲ್ಲಿ ಕೆಲವರು ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳನ್ನು ಮಾಡೋದಿಲ್ಲ. ಅಂದರೆ ಮಾಘ ಮಾಸ ಬರುವವರೆಗೆ ಕಾಯ್ತಾರೆ. ಹಾಗಾಗಿ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಭಿನ್ನವಾದ ಆಚರಣೆ ಇರುತ್ತೆ. ಸೌರಮಾನ ಪದ್ಧತಿಯವರು ಧನುರ್ಮಾಸವನ್ನು ನಿಷೇಧವನ್ನು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಈ ಸೌರಮಾನ ಪಂಚಾಂಗದ ಆಚರಣೆ, ಸೌರಮಾನದ ಒಂದು ಹಬ್ಬ ಹರಿದಿನಗಳ ಆಚರಣೆ ತೆಗೆದು ಸೌರ ಸಂಕ್ರಮಣಗಳ ಆಚರಣೆ ಒಂದು ಜಾಸ್ತಿಯಲ್ಲಿ ಚಾಲ್ತಿಯಲ್ಲಿರುತ್ತೆ. ಹಾಗಾಗಿ ಧನುರ್ಮಾಸವು ಅಲ್ಲಿ ಡಿಸೆಂಬರ್ 15ರಿಂದ ಜನವರಿ 14ರವರೆಗೆ ಆ ಧನುರ್ಮಾಸದ ಅವಧಿಯಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳನ್ನು ನಿಷಿದ್ಧ ಮಾಡಿರ್ತಾರೆ. ಆದರೆ ಈ ಚಾಂದ್ರಮಾನ ಪದ್ಧತಿಯ ಕೆಲವೊಂದು ಭಾಗಗಳಲ್ಲಿ ಇಲ್ಲಿ ಪೌಷ ಮಾಸ 5ರಿಂದ ಆರಂಭ ಆಗುತ್ತೆ. 31 ಮಂಗಳವಾರ ಪೌಷ ಮಾಸ ಮದುವೆ, ಮುಂಜಿ ಇತ್ಯಾದಿ ಕಾರ್ಯಗಳು ನಿಷಿದ್ಧವಾಗಿ ಮಾಡುವಂಥ ಪದ್ಧತಿ ಇರುತ್ತೆ. ಪೌಷ ಮಾಸ ಶುಕ್ಲ ಪಾಡ್ಯಮಿ, ಪೂರ್ವಾಷಾಢ ನಕ್ಷತ್ರ, ಧ್ರುವಯೋಗ, ಕಿಂಸ್ತುಗ್ನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾದ ದಿನ ಆಗಿರೋದಿಲ್ಲ. ಇನ್ನು 1ನೇ ತಾರೀಕು ಬುಧವಾರ ಅಲ್ಲಿ ಪೌಷ ಶುಕ್ಲ ಬಿದಿಗೆ ತಿಥಿ, ಉತ್ತರಾಷಾಢ ನಕ್ಷತ್ರ, ವ್ಯಾಘಾತ ಯೋಗ ಇರುವಂಥ ದಿನ, ಬಾಲವಕರಣ ಅಂತ ದಿನ ಶುಭ ದಿನ ಆಗಿರುತ್ತೆ. ಇಂದು ಯಾವುದೇ ರೀತಿಯ ಶುಭ ಕಾರ್ಯಗಳು ಅಥವಾ ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡೋದು, ಭೇಟಿ ಮಾಡೋದು, ಏನಾದರೂ ಆರಂಭ ಮಾಡಲಿಕ್ಕೆ ಇದಕ್ಕೆಲ್ಲ ಸಾಮಾನ್ಯವಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಜನವರಿ 1 ಅಲ್ಲಿ ಹೊಸ ವರ್ಷದ ಆರಂಭ ಬುಧವಾರದಂದು ಆಗ್ತದೆ. ಹೊಸ ವರ್ಷದ ಪ್ರತ್ಯೇಕವಾದ ವಿಡಿಯೋನ ವೀಕ್ಷಿಸಿಕೊಂಡಾಗಲೇ ನಾನು ವಿನಂತಿ ಮಾಡಿದ್ದೇನೆ. ಆ ಹೊಸ ವರ್ಷ ಅಥವಾ ಆಂಗ್ಲ ಪದ್ಧತಿಯ ಹೊಸ ವರ್ಷ ಆರಂಭ ಆಗುತ್ತೋ ಪೌಷ ಶುಕ್ಲ ಬಿದಿಗೆ, ಉತ್ತರಾಷಾಢ ನಕ್ಷತ್ರ, ವ್ಯಾಘಾತ ಯೋಗ, ಬಾಲವಕರಣ ಬರುವಂಥದ್ದು. ಆ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಈ ವರ್ಷದ ಫಲದಲ್ಲಿ ಕೆಲವೊಂದು ಮಿಶ್ರ ಫಲಗಳ ಸೂಚನೆ ಇದೆ. ಅದನ್ನು ನೀವು ಪಂಚಾಂಗ ಫಲದಲ್ಲಿ ಅಥವಾ ವರ್ಷದ ಫಲದಲ್ಲಿ ವೀಕ್ಷಣೆ ಮಾಡಿಕೊಳ್ಳಿ. 2ನೇ ತಾರೀಕು ಗುರುವಾರ ತದಿಗೆ ತಿಥಿ ಬಂದಿದೆ. ಶ್ರವಣ ನಕ್ಷತ್ರ, ಹರ್ಷಣ ಯೋಗ, ತೈತಿಲ ಕರಣ ಬರುವಂಥದ್ದು. ಈ ದಿನವು ಉತ್ತಮವಾದ ದಿನ. ಯಾವುದೇ ರೀತಿಯ ಕೆಲಸ ಕಾರ್ಯ ಆರಂಭಗಳು ಅಥವಾ ಈ ಒಪ್ಪಂದ ಸಹಿ ರಿಜಿಸ್ಟ್ರೇಷನ್ಗಳಿಗೆ ಸಹ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 3ನೇ ತಾರೀಕು ಜನವರಿ 3ನೇ ತಾರೀಕು ಶುಕ್ರವಾರ ಅಲ್ಲಿ ಚತುರ್ಥಿ ಅಥವಾ ಚೌತಿ ತಿಥಿ, ಧನಿಷ್ಠ ನಕ್ಷತ್ರ, ವಜ್ರಯೋಗ, ಮಣಿಕರಣ ಇರುತ್ತೆ. ಈ ದಿನವು ಸಾಮಾನ್ಯವಾದ ಈ ಕೈಗಾರಿಕೆ ಅಥವಾ ಉದ್ಯಮ ವ್ಯಾಪಾರಗಳಿಗೆ ಸಂಬಂಧಪಟ್ಟ ಒಪ್ಪಂದ ಸಹಿ ಮಾಡೋದು, ಭೇಟಿ ಮಾಡೋದಕ್ಕೆಲ್ಲ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಜನವರಿ 4ನೇ ತಾರೀಕು ಶನಿವಾರ ಈ ದಿನ ವಿಶೇಷವಾಗಿ ಪಂಚಮಿ ತಿಥಿ ಬರುತ್ತೆ. ಜೊತೆಗೆ ಶತಭಿಷ ನಕ್ಷತ್ರ, ಸಿದ್ಧಿಯೋಗ, ಭವಕರಣ, ಯಾವುದೇ ರೀತಿಯ ಪರಿಹಾರ ಅಥವಾ ಯಾವುದೇ ರೀತಿಯ ಹೋಮ ಹವನಗಳು ಅಥವಾ ಈ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ಏನಾದರೂ ದೋಷಗಳ ನಿವಾರಣೆಗೆ ಮಾಡುವಂಥ ಅನುಷ್ಠಾನಗಳು ಅಥವಾ ಯಾವುದೇ ರೀತಿಯ ದಾನ ಧರ್ಮಗಳನ್ನು ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇಂದು ಒಂದು ಖಗೋಳದ ಘಟನೆ ಜರುಗುತ್ತೆ. ಬುಧನ ಒಂದು ರಾಶಿ ಪ್ರವೇಶ, ಬುಧನ ಧನುರಾಶಿ ಪ್ರವೇಶ ಆಗುತ್ತೆ. ಬುಧನು ಅಲ್ಲಿ ರಾಶಿ ಪರಿವರ್ತನೆಯಾಗಿ ವೃಶ್ಚಿಕದಿಂದ ಧನುರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಈ ಬುಧನ ಧನು ಪ್ರವೇಶದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ, ಆ ಬುಧನ ಧನು ಪ್ರವೇಶದಲ್ಲಿ ನಿಮ್ಮ ರಾಶಿಗೆ ಯಾವ ರೀತಿ ಫಲದನ್ನು ವೀಕ್ಷಣೆ ಮಾಡಿಕೊಳ್ಳಿ. ಇವೆಲ್ಲವೂ ಈ ವಾರದಲ್ಲಿ ಬರತಕ್ಕಂತಹ ಸಾಮಾನ್ಯವಾದ ಪಂಚಾಂಗದ ವಿಚಾರಗಳು. ಹಾಗಾಗಿ ಡಿಸೆಂಬರ್ 29ರಿಂದ ಅಲ್ಲಿ ಜನವರಿ 4ರವರೆಗೆ ಅಲ್ಲಿ ತಿಂಗಳುಗಳು, ಚಾಂದ್ರಮಾನ ತಿಂಗಳು ಬದಲಾಗುತ್ತೆ. ಜೊತೆಗೆ ಅಲ್ಲಿ ಒಂದು ಆಂಗ್ಲ ಅಥವಾ ಇಂಗ್ಲೀಷ್ ಪದ್ಧತಿ ಅನುಸಾರ ಕ್ಯಾಲೆಂಡರ್ನ ವರ್ಷವೂ ಬದಲಾಗುತ್ತೆ. ಹಾಗಾಗಿ ಮಹತ್ವವಾದ ಒಂದು ವಾರ ಆಗಿರುತ್ತೆ. ಆ ಒಂದು ಮಹತ್ವದ ವಾರದ ಈ ಹೊಸ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ, ಶಕೀರ್ತಿ, ಜಯಲಾಭಗಳು ಸಿದ್ಧಿಯಾಗಲೆಂದು ಪ್ರಾರ್ಥನೆ ಮಾಡ್ತಾ ಈಗ ನಾವು ಗಮನಿಸೋಣ ರಾಶಿ ಭವಿಷ್ಯ.
ಮೊದಲಿಗೆ ಮೇಷರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬರುತ್ತೆ. ಭಾನುವಾರ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಸಾಮಾನ್ಯವಾಗಿ ನಿಮ್ಮ ದೈನಂದಿನ ಚಟುವಟಿಕೆಗಳು ಎಲ್ಲ ನಾರ್ಮಲಾಗಿ ನಡಿಬೋದು, ಹೆಚ್ಚಿನೇನು ಅಡೆತಡೆಗಳು ಅಂತೇನು ಬರ್ತಾಯಿಲ್ಲ. ಆದರೆ ಕೆಲವೊಬ್ಬರಿಗೆ ಮಾತಿನ ಚಕಮಕಿ, ಮನೆಯಲ್ಲಿ ಸ್ವಲ್ಪ ಬಿಸಿ ವಾತಾವರಣ, ತಂದೆ ಮಕ್ಕಳ ಮಧ್ಯೆ ಅಥವಾ ಮನೆಯ ಇತರ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯ ಬರೋದು, ಹಣದ ವಿಚಾರವಾಗಿನೋ, ಯಾವುದೊಂದು ವಸ್ತು ಕೊಳ್ಳುವ ವಿಚಾರವಾಗಿನೋ ಅಥವಾ ವಾಹನ ಕೊಳ್ಳುವ ವಿಚಾರವಾಗಿ ಅಂದರೆ ಯಾವುದೋ ಒಂದು ವಿಚಾರ ಮುಂದಕ್ಕೆ ಬಂದು ಅದರಿಂದ ಸ್ವಲ್ಪ ಕಲಹಗಳು ಮನೆ ಮಂದಿಗಳಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದರ ಹೊರತು ಈ ದಿನ ಬೇರೆ ಎಲ್ಲ ವಿಚಾರ, ಹಣಕಾಸು, ಆರೋಗ್ಯ ವಿಚಾರ ಎಲ್ಲ ಏನೂ ತೊಂದರೆ ಇರೋದಿಲ್ಲ ಭಾನುವಾರ. ಆಮೇಲೆ ಸೋಮವಾರ ಮಂಗಳವಾರ ಆರೋಗ್ಯ ವಿಚಾರ, ಮನೆಯ ಸ್ಥಿತಿ ವಿಚಾರ, ಪರ್ಸನಲ್ ವಿಚಾರ ಎಲ್ಲ ಒಳ್ಳೆಯದಿದೆ. ಆದರೆ ಹಣಕಾಸಿನ ವಿಚಾರ ಸ್ವಲ್ಪ ಅಷ್ಟು ಒಳ್ಳೆಯದಿರೋದಿಲ್ಲ. ಈ ದಿನ ಬರಬೇಕಾದ ಹಣ ಸ್ವಲ್ಪ ವಿಳಂಬ ಆಗೋದು, ಅಥವಾ ನಿಮ್ಮದೇ ಹಣ ಸ್ವಲ್ಪ ಖರ್ಚಾಗುವಂಥದ್ದು, ಅಥವಾ ಯಾವುದೇ ಕಾರಣ ನಿಮಗೆ ಕಷ್ಟಗಳು ಆಗುವಂಥದ್ದು, ಅಥವಾ ನಿಮ್ಮಲ್ಲಿರುವಂಥ ಹಣ ಆಗಲಿ, ಒಡವೆ ವಸ್ತು ಇತ್ಯಾದಿಗಳನ್ನು ಎಲ್ಲಾದರೂ ನೀವು ಕಳೆದುಕೊಳ್ಳುವಂಥದ್ದು, ಅಥವಾ ಅದು ಎಲ್ಲಾದರೂ ಕದ್ದು ಹೋಗುವಂಥದ್ದು ಇತ್ಯಾದಿ ಸಾಧ್ಯತೆಗಳು ಬರುತ್ತೆ. ಹಾಗಾಗಿ ಹಣಕಾಸು, ಒಡವೆ ವಸ್ತುಗಳ ಬಗ್ಗೆ, ವಿಶೇಷವಾಗಿ ಪ್ರಯಾಣ ಮಾಡುವಂಥವ್ರು ಪ್ರಯಾಣ ಕಾಲದಲ್ಲಿ ನಿಮ್ಮ ಬ್ಯಾಗೇಜು ಅಥವಾ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ಈ 30-31 ಸೋಮವಾರ ಮಂಗಳವಾರ ಹಣಕಾಸಿನ ವಿಚಾರ ಅಥವಾ ನಿಮ್ಮ ಒಂದು ವಸ್ತು ಒಡೆಗಳ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇನ್ನು ಕಷ್ಟ ನಷ್ಟಗಳ ಸೂಚನೆ ಅಂತ ಬಂದಿದೆ. ಹಾಗಾಗಿ ಅಂಥದ್ದೆಲ್ಲ ನಷ್ಟಗಳು ಆಗ್ಬೋದು ಅಥವಾ ವಿಪರೀತವಾದ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಳಿಕ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ ಗುರುವಾರ ಅಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವಿಶೇಷವಾದ ಚಂದ್ರನು ಕರ್ಮಸ್ಥಾನದಲ್ಲಿ ನಿಮಗೆ ಲಾಭವನ್ನು ಕೊಡೋದ್ರಿಂದ ಅಲ್ಲಿ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಶುಭ ಘಟನೆಗಳಾಗ್ತವೆ. ಶುಕ್ರನ ಅನುಗ್ರಹ ಪೂರ್ಣವಾಗಿರುತ್ತೆ. ಶನಿ ಮಹಾತ್ಮರು ನಿಮಗೆ ಆಶೀರ್ವಾದ ಕೊಡ್ತಾ ಇರ್ತಾರೆ. ಹಾಗಾಗಿ ಚತುರ್ಗ್ರಹಗಳು ಒಟ್ಟಿಗೆ 4 ಗ್ರಹಗಳು ನಿಮಗೆ ಈ ದಿನ ವಿಶೇಷವಾದ ಅನುಗ್ರಹ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಜೊತೆಗೆ ದೂರ ಪ್ರಯಾಣ ಮಾಡುವಂಥವಾಗ ಕೆಲವೊಬ್ಬರಿಗೆ ಯಾತ್ರೆ, ಪ್ರವಾಸ ಹೋಗುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದೆ. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಬೆರೆಯುವಂಥ ಅವಕಾಶ, ಈ ರೀತಿ ಹಲವಾರು ಉತ್ತಮ ಫಲಗಳು ಬರುತ್ತವೆ. ಕೆಲವೊಬ್ಬರಿಗೆ ಏನಾದರೂ ಪ್ರೈಸು, ಬಹುಮಾನ ಅಥವಾ ಗಿಫ್ಟ್, ಉಡುಗೊರೆ ಇಂಥದ್ದೆಲ್ಲ ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ 1-2ನೇ ತಾರೀಕು ಅಂದರೆ ಹೊಸ ವರ್ಷದ ಆರಂಭದ ದಿನ ಅಂತ ಹೇಳ್ಬೋದು. ಹೊಸ ವರ್ಷದ ಆರಂಭ ದಿನ ಜನವರಿ 1-2 ನಿಮಗೆ ಭಾಳಷ್ಟು ಉತ್ತಮವಾದ ಫಲವನ್ನು ಕೊಡ್ತಾ ಇರ್ತದೆ. ಬುಧವಾರ ಗುರುವಾರ. ಆಮೇಲೆ ಶುಕ್ರವಾರ ಶನಿವಾರನೂ ಹಾಗೆ ನಿಮಗೆ ಈ 2 ದಿನಗಳು ಉತ್ತಮ ಲಾಭ ಸ್ಥಾನದಲ್ಲಿರುವಂಥ ಚಂದ್ರನು ಅನೇಕ ರೀತಿಯ ಲಾಭವನ್ನು, ಆದಾಯವನ್ನು, ಸುಖವನ್ನು, ಶಾಂತಿಯನ್ನು ಕೊಡಲಿದ್ದಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಇನ್ನು ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಇನ್ನು ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಇನ್ನು ನೀವು ಹಿಂದೆ ಮಾಡಿದ ಯಾವುದೇ ಪ್ರಯತ್ನಗಳ ಒಂದು ರಿಸಲ್ಟ್ಗಳು ನಿಮ್ಮ ಪರವಾಗಿ ಬರುವಂಥ ಅವಕಾಶ, ಕೋರ್ಟ್ ಕಚೇರಿ ವ್ಯವಹಾರದಲ್ಲೆಲ್ಲ ಮುನ್ನಡೆ ನಿಮ್ಮ ಪರವಾಗಿ ಆಗುವಂಥದ್ದು, ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಈ 3-4 ನಿರೀಕ್ಷೆ ಮಾಡುವುದು. ಹಾಗಾಗಿ ಈ ಮೇಷರಾಶಿಯವರಿಗೆ ಈ ವರ್ಷ ಆರಂಭದ 1, 2, 3, 4 ದಿನಗಳು ನಿಮಗೆ ವಿಶೇಷವಾಗಿ ಈ ವಾರದಲ್ಲಿ ಶುಭ ಫಲವನ್ನು ಕೊಡುವಂಥ ಒಂದು ಉತ್ತಮವಾದ ಸನ್ನಿವೇಶ ನಿರ್ಮಾಣ ಆಗಿದೆ. ಅದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಮೇಷರಾಶಿಯವರು ಬಳಸುವಂತಹ ಬಣ್ಣಗಳು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಚಂದ್ರ ಅನುಗ್ರಹ ಇರೋದ್ರಿಂದ ಅದನ್ನು ಬಳಸ್ಕೊಳ್ಬೋದು. ಅದೇ ರೀತಿ ಶನಿ ಮಹಾತ್ಮರ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರುತ್ತೆ. ಅದನ್ನು ಮಾರ್ಚ್ 29 ಇರುತ್ತೆ. ಅದನ್ನು ಗಮನಿಸಿಕೊಳ್ಳಿ. ಹಿಂದಿನ ವೀಡಿಯೋಗಳನ್ನು ಪದೇ ಹೇಳ್ತಾ ಇರ್ತೇನೆ. ಈಗ ಲಾಭ ಸ್ಥಾನದಲ್ಲಿ ಬರುವಂಥ ಶನಿ ಮಹಾತ್ಮರು ಆ ಬಾರಿ ನಿಮಗೆ ನಷ್ಟ ಸ್ಥಾನಕ್ಕೆ ಬರಲಿದ್ದಾರೆ. ಹಾಗಾಗಿ ಈಗ ಬರುವಂಥ ಇದನ್ನೆಲ್ಲ ಸದುಪಯೋಗ ಮಾಡಿಕೊಳ್ಳಿ. ಏನಾದರೂ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳೋದು, ಇದನ್ನೆಲ್ಲ ನೀವು ಈ ಜನವರಿ, ಫೆಬ್ರವರಿ ಅಥವಾ ಮಾರ್ಚ್ ಒಳಗೆ ಮಾಡಿಕೊಳ್ಳೋದು ಅದೆಲ್ಲ ಒಳ್ಳೆಯದು. ಹಾಗಾಗಿ ಇಲ್ಲಿ ನಿಮಗೆ ಈ ಶನಿ ಮಹಾತ್ಮರ ಅನುಗ್ರಹದ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರ ಅನುಗ್ರಹದ ಅದನ್ನು ಬಳಸ್ಕೊಳ್ಳಿ. ಅಥವಾ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಅನುಗ್ರಹ ನಿಮಗೆ ಇರುತ್ತೆ, ಅದನ್ನು ಬಳಸ್ಕೊಳ್ಬೋದು. ಹಾಗಾಗಿ ಸ್ನೋ, ಬ್ಲೂ, ವೈಟ್ ಮಿಕ್ಸ್ಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳಲ್ಲಿ 2, 6, 7, 8, 2, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ಪರ್ವಕಾಲವು ಅಂದರೆ ಡಿಸೆಂಬರ್ ಮತ್ತು ಜನವರಿ ಅಂತ್ಯದಲ್ಲಿ ಬರುವಂತಹ, ಜನವರಿ ಆರಂಭದಲ್ಲಿ ಬರುವಂತಹ ಪರ್ವಕಾಲವು ಶುಭದಾಯಕವೂ ಯಶದಾಯಕವಾಗಲಿ. ಮುಂದೆ ಗಮನಿಸೋಣ. ನಾವು ವೃಷಭ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಎಂದು ಬಂದಿದೆ. ಭಾನುವಾರ ನಿಮ್ಮ ಪಾಲಿಗೆ ಅದೃಷ್ಟದ ದಿನ ಆಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲೆಲ್ಲ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು. ಇನ್ನು ವಿದ್ಯಾರ್ಥಿಗಳು, ಸಾಧಕರು, ಯುವಕರಿಗೆ ಅವರಿಗೆ ಹೊಸ ಅವಕಾಶಗಳು ಬರ್ಬೋದು. ಜಾಬ್ ಹುಡುಕುವಂಥವ್ರಿಗೆ ಜಾಬ್ನ ಆಫರ್ ಲೆಟರ್ ಬಿಡೋದಾಗಲಿ, ಯಾರಿಗೆ ಒಂದು ವಿದೇಶಕ್ಕೆ ಉದ್ಯೋಗ, ವಿದೇಶಕ್ಕೆ ವಿದ್ಯೆಗೆ ಹೋಗುವಂಥ ಒಂದು ಸನ್ನದ್ಧರಿದ್ದರೂ ಅವರಿಗೆ ಒಂದು ಶುಭ ಸೂಚನೆಗಳು ಬರುವಂಥದ್ದು. ಅಥವಾ ಯಾವುದೇ ಒಂದು ನೀವು ಕಾಂಪಿಟೇಟಿವ್ ಅಲ್ಲ ಅಥವಾ ಇನ್ನಿತರ ಒಂದು ಕಾಂಪಿಟೇಷನಲ್ಲಿ ನೀವು ಸಿಲೆಕ್ಷನ್ಗಳಾಗುವಂಥದ್ದು, ಈ ರೀತಿ ಹಲವಾರು ಉತ್ತಮವಾದ ಫಲಿತಾಂಶಗಳು ಇಂದು ನಿಮಗೆ ಬರ್ಬೋದಾಗಿ. ಭಾನುವಾರ ಅತ್ಯುತ್ತಮ ಶುಭ ದಿನ. ಹಣಕಾಸು ವಿಚಾರ, ಆರೋಗ್ಯ ವಿಚಾರ, ಮನಸ್ಥಿತಿಯ ವಿಚಾರ, ಜೊತೆಗೆ ವೈಯಕ್ತಿಕ ಪರ್ಸನಲ್ ಲೈಫಲ್ಲಿ ಸಹ ಭಾಳ ಉತ್ತಮವಾದ ದಿನ ಆಗಿರುತ್ತೆ. 30-31 ಡಿಸೆಂಬರ್ 30-31 ಅಷ್ಟೇನು ಉತ್ತಮವಾದ ಒಂದು ಆಯ್ಕೆಯಾಗಿ ಬರ್ತಾಯಿಲ್ಲ. ಅಲ್ಲಿ ಸೋಮವಾರ ಮಂಗಳವಾರ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ ಹೆಚ್ಚಾಗುತ್ತೆ. ಮನೆಯಲ್ಲಿಯೋ ಅಥವಾ ಉದ್ಯೋಗ ಜಾಗದಲ್ಲೋ ಅಥವಾ ಪ್ರಯಾಣ ಕಾಲದಲ್ಲೋ ಮಾತಿನ ಜಗಳಗಳು ಆಗುವಂಥದ್ದು. ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಆಗಲಿದೆ. ಜೊತೆಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು, ಕೆಲವರಿಗೆ ಶೀತ, ನೆಗಡಿ, ಜ್ವರ, ತಲೆನೋವು ಅಥವಾ ಸುಸ್ತು ಇತ್ಯಾದಿಗಳು ಬರ್ಬೋದು. ಅಂದರೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅಷ್ಟೇ ಹೊರತು
ಸ್ವಲ್ಪ ಅದನ್ನು ಸ್ವಲ್ಪ ನೀವು ನಿಭಾಯಿಸ್ಕೊಳ್ಬೇಕು. ಜೊತೆಗೆ ಹಣಕಾಸಿನ ಖರ್ಚು ಸಹ ಈ ದಿನ ಜಾಸ್ತಿ ಇರುತ್ತೆ. ಸೋಮವಾರ ಮಂಗಳವಾರ ಎರಡೂ ದಿನಗಳಲ್ಲಿ. ಹಾಗಾಗಿ ಮಾತು, ನಡವಳಿಕೆ, ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮೂರರ ವಿಚಾರ ಸ್ವಲ್ಪ ಗಮನ ಬೇಕು. ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಅಷ್ಟಮದಲ್ಲಿ ಇರುವಂಥ ಚಂದ್ರನಿಂದಾಗಿ ಸ್ವಲ್ಪ ಏರುಪೇರಿನ ಘಟನೆಗಳು ಜರುಗೋದು. ಮನಸ್ಸಿಗೆ ಅಷ್ಟು ಸಮಾಧಾನ ಇರೋದಿಲ್ಲ. ಜೊತೆಗೆ ಮನಸ್ಸಿಗೆ ಒಂದು ಘಾಸಿಯಾಗುವಂಥ ಘಟನೆಗಳು ಮತ್ತು ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಜರುಗಬಹುದಾಗಿದೆ. ಹಾಗಾಗಿ ಸ್ವಲ್ಪ ಮನೋನಿಯಂತ್ರಣ, ಧನ ನಿಯಂತ್ರಣ ಮತ್ತು ಆರೋಗ್ಯ ನಿಯಂತ್ರಣ ಸ್ವಲ್ಪ ಮಾಡಿಕೊಳ್ಬೇಕು. ಆ ಬಳಿಕ ಈ ಬುಧವಾರ ಗುರುವಾರ ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಅಲ್ಲಿ ಹೆಚ್ಚಿನೇನು ಬದಲಾವಣೆಗಳಿಲ್ಲ. ನಿಮ್ಮ ಆರೋಗ್ಯ ಮನಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಚಿಂತೆಗಳು ಬರ್ಬೋದು, ಅಥವಾ ಖರ್ಚು ವೆಚ್ಚಗಳು ಹೆಚ್ಚಳಾಗ್ಬೋದು, ಅಥವಾ ನೀವು ಯಾವುದೇ ಒಂದು ಹಣವನ್ನು ಉಳಿತಾಯ ಮಾಡಿಟ್ಟು ಬೇರೆ ಯಾವುದೋ ಉದ್ದೇಶಕ್ಕೆ ಈಗ ಸಡನ್ನಾಗಿ ಆಕಸ್ಮಿಕವಾದ ಯಾವುದೇ ಖರ್ಚುಗಳಿಗೆ ತೆಗೆಯುವಂಥ ಪ್ರಮೇಯ ಎಲ್ಲ ಬರ್ಬೋದು. ಅದರ ಹೊರತು ಇನ್ನಿತರ ಆರೋಗ್ಯ ವಿಚಾರ, ವೈಯಕ್ತಿಕ ವಿಚಾರ ಎಲ್ಲ ಒಳ್ಳೆಯದಿದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭ ಸೂಚನೆಗಳು 1-2ನೇ ತಾರೀಕು ಅಂದರೆ ಹೊಸ ವರ್ಷದ ಆರಂಭದ 2 ದಿನಗಳಲ್ಲಿ ಬರಲಿದೆ. ಆ ಬಳಿಕ 3-4ನೇ ತಾರೀಕು ನಿಮಗೆ ಅತ್ಯಂತ ಶುಭ ದಿನ ಆಗಿರುತ್ತೆ. ಅಲ್ಲಿ ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನು ನಿಮಗೆ ಯಶವನ್ನು, ಜಯವನ್ನು, ಲಾಭವನ್ನು ಕೊಡಲಿದ್ದಾನೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಎಲ್ಲ ಅನುಕೂಲವಾದ ವಾತಾವರಣ ಇರುತ್ತೆ. ಉದ್ಯೋಗ ಹುಡುಕುವಂಥವ್ರಿಗೆ ಉದ್ಯೋಗ ಸಿಗುವಂಥದ್ದು, ಮದುವೆಗಾಗಿ ಪ್ರಯತ್ನ ಮಾಡೋದು ಮದುವೆ ಫಿಕ್ಸ್ ಆಗುವಂಥದ್ದು ಅವಕಾಶ, ಯಾವುದೇ ಮಾತುಕತೆಗಳು ಸಫಲ ಆಗುವಂಥದ್ದು, ಬಿಸ್ನೆಸ್ ಅಥವಾ ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಂಥ ಉದ್ಯಮದವರಿಗೆ ಸಹ ಹೊಸ ಅವಕಾಶಗಳು ಬರುವಂಥದ್ದು, ಜೊತೆಗೆ ಕೆಲವರಿಗೆ ವಿದೇಶಕ್ಕೆ ಉದ್ಯೋಗನೋ ವಿದ್ಯೆಗೋ ಹೋಗುವಂಥ ಅವಕಾಶಗಳು ಸಹ ಒದಗಿ ಬರಬಹುದಾಗಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ವಾರದ ಕೊನೆ 2 ದಿನಗಳಂದರೆ ಶುಕ್ರವಾರ, ಶನಿವಾರ ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರದ ಆರಂಭದ ಭಾನುವಾರ ಡಿಸೆಂಬರ್ 29ನೇ ತಾರೀಕು, ಜೊತೆಗೆ ವಾರದ ಕೊನೆಯ 2 ದಿನಗಳಂದರೆ ಶುಕ್ರವಾರ, ಶನಿವಾರ, ಜನವರಿ 3-4ನೇ ತಾರೀಕು ಅತ್ಯಂತ ಶುಭಕರವಾದ ದಿನಗಳಾಗಿವೆ. ಆ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸಬಹುದಾದ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಗ್ರೇ ಅಂದರೆ ಅಲ್ಲಿ ವಿಶೇಷವಾಗಿ ರಾಹುವಿನ ಅನುಗ್ರಹ ನಿಮಗೆ ವಾರಪೂರ್ತಿ ಬಹಳದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ ರಾಹು. ಜೊತೆಗೆ ಗ್ರೀನ್ ಅಂದರೆ ಈ ಬುಧನ ಬಣ್ಣ. ಬುಧನು ನಿಮಗೆ ಸಹ ಈ ವಾರದಲ್ಲಿ ವಿಶೇಷವಾಗಿ ಅನುಕೂಲವಾಗಿ ಚೆನ್ನಾಗಿದ್ದಾನೆ. ಹಾಗಾಗಿ ಈ ಗ್ರೀನ್ ಅಥವಾ ಗ್ರೇ ಮತ್ತು ಗ್ರೀನ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 4 ಮತ್ತು 5 ನಿರಂತರವಾಗಿ ಬಳಸ್ಕೊಳ್ಳಿ. ಇನ್ನು ಚಂದ್ರ ಅನುಗ್ರಹ ಇರುವಂಥ 3 ದಿನಗಳಲ್ಲಿ ಈ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಚಂದ್ರ ಅನುಗ್ರಹ ಇರುವಂಥ ಆ 3 ದಿನಗಳಲ್ಲಿ ಬಳಸ್ಕೊಳ್ಬೇಕಾಗಿದೆ. ಹಾಗಾಗಿ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಿಲ್ಲ. ಹಾಗೆ ಬರುವಂಥ ಈ ಹೊಸ ವರ್ಷವು ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ, ಸುಖದ ಸಿದ್ಧಾಂತ ತಂದುಕೊಡಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಶುಭ ಆರಂಭ ಆಗಿ ಬರ್ತಾಯಿದೆ. ಆರಂಭದ ಭಾನುವಾರದ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಲಾಭಗಳು ನಿಮಗೆ ಬರ್ಬೋದಾಗಿದೆ. ಮಾಡುವಂಥ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಏನಾದರೂ ನಿಮಗೆ ಬಂಧುಗಳಿಂದ ಅಥವಾ ಮಿತ್ರರಿಂದ ಏನಾದರೂ ಸಹಾಯ ಹಸ್ತಗಳು ಬರ್ಬೋದು, ಅಥವಾ ಹಿಂದೆ ನಿಮಗೆ ಯಾರು ನಿರಾಕರಣೆ ಮಾಡಿದಂಥ ವ್ಯಕ್ತಿಗಳು ಈಗ ನಿಮಗೆ ಅವರು ಸಹಾಯಕ್ಕೆ ಬರುವಂಥದ್ದು, ಅಥವಾ ಹಿಂದೆ ನಿಮಗೆ ಶತ್ರುತ್ವವನ್ನು ಮಾಡಿದಂಥ ಈಗ ನಿಮಗೆ ಮೈತ್ರಿಯನ್ನು ಹೊಂದುವಂಥದ್ದು, ಈ ರೀತಿ ಅಪರೂಪದ ಘಟನೆಗಳು ಭಾನುವಾರದಂದು ಜರುಗಬಹುದಾಗಿದೆ. ಇನ್ನು ಕೆಲವರಿಗೆ ಯಾವುದೇ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಸಹ ಬರ್ತಾಯಿದೆ. ಇನ್ನು ಸೋಮವಾರ, ಮಂಗಳವಾರ 30-31 ನಿಮ್ಮ ಪಾಲಿಗೆ ಸಹ ಉತ್ತಮ ದಿನ. ಅಲ್ಲಿ ವಿಶೇಷವಾಗಿ ಚಂದ್ರನಿಂದ ನಿಮಗೆ ಸುಖ, ಶಾಂತಿ, ಲಾಭಗಳು ಸುರುವಂಥದ್ದು, ಇಷ್ಟಾರ್ಥಗಳು ದೊರೆಯುವಂಥದ್ದು, ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ. ಜೊತೆಗೆ ನಿಮ್ಮ ಒಂದು ಮನೆಯ ಒಂದು ವಾತಾವರಣದಲ್ಲಿ ಏನಾದರೂ ಬದಲಾವಣೆಗಳಾಗುವಂಥದ್ದು, ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಸಿದ್ಧನೆ ಮಾಡುವಂಥದ್ದು, ಅಥವಾ ಬಹಳ ಕಾಲದಿಂದ ನೀವು ಕಾಯ್ತಾ ಇದ್ದ ಒಂದು ಸುವರ್ಣ ಅವಕಾಶವು ಈ ದಿನ ನಿಮಗೆ ಸಿಗುವಂಥದ್ದು, ಅಥವಾ ಯಾವುದೇ ಒಂದು ಶುಭ ಸಂದೇಶಗಳು, ಒಳ್ಳೆಯ ಒಂದು ಸಂದೇಶಗಳು ನಿಮಗೆ ಬರುವಂಥದ್ದು, ಉದ್ಯೋಗದ ವಿಚಾರನೋ ಅಥವಾ ಹಣಕಾಸಿನ ವಿಚಾರ ಅಥವಾ ಮದುವೆ ಸಂಬಂಧದ ವಿಚಾರನೋ ಇತ್ಯಾದಿ ಹಲವಾರು ಉತ್ತಮ ಒಂದು ವಿಚಾರಗಳು ಸೋಮವಾರ, ಮಂಗಳವಾರ 30-31 ನಿಮಗೆ ಕಂಡುಬರುತ್ತೆ. ಹಾಗಾಗಿ ಈ 2 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಆ ಬಳಿಕ ಜನವರಿ 1-2 ಡಿಸೆಂಬರ್ 31 ಬಳಿಕ ಜನವರಿ 1-2 ಬುಧವಾರ, ಗುರುವಾರ ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿ ಸ್ವಲ್ಪ ಕಲಾದ ವಾತಾವರಣ ಬರುತ್ತೆ. ಈ ವರ್ಷದ ಆರಂಭದ ಮೊದಲ 2 ದಿನಗಳಲ್ಲಿ ಸ್ವಲ್ಪ ಕಲಾದ ವಾತಾವರಣ ಬರುತ್ತೆ. ಮನೆಯ ಕಿರಿಯ ಸದಸ್ಯರ ಜೊತೆಗೆ ಅಥವಾ ನಿಮ್ಮ ಕಲೀಗ್ಸ್ಗಳ ಜೊತೆಗೆ ಅಥವಾ ಮೇಲಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ನಿಮ್ಮ ಮೇಲೆ ಕೆಲವರು ಆರೋಪಗಳನ್ನು ಮಾಡುವಂಥದ್ದು, ಜೊತೆಗೆ ಈ ದಿನ ಹಣಕಾಸಿನ ಸ್ವಲ್ಪ ನಷ್ಟ ಅಥವಾ ಕಷ್ಟಗಳಾಗ್ಬೋದು. ಯಾವುದೇ ರೀತಿಯ ಈ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಯಾವುದೇ ಪಾವತಿ ಮಾಡುವಾಗ, ಪೇಮೆಂಟ್ ಮಾಡುವಾಗ ಅಥವಾ ಏನಾದರೂ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಹಣವನ್ನು ಕೊಡುವಾಗೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ, ಮನಸ್ಸಲ್ಲಿ ಸ್ವಲ್ಪ ಆತಂಕ, ಚಿಂತೆ ಇರುತ್ತೆ. ಹಾಗಾಗಿ ಕಲಹ, ಚಿಂತೆ, ವಾಗ್ವಾದ, ನಷ್ಟ ಅಂತೆಲ್ಲ ಬಂದಿದೆ. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಈ ಜನವರಿ 1-2 ಬೇಕಾಗುತ್ತೆ. ಇನ್ನು ಆ ಬಳಿಕ ವಾರದ ಕೊನೆ 2 ದಿನ ಶುಕ್ರವಾರ, ಶನಿವಾರ ಸ್ವಲ್ಪ ಪರವಾಗಿಲ್ಲ. ಈ ದಿನ ನಿಮಗೆ ಸಾಮಾನ್ಯ ದಿನ ಅಂತ ಕಂಡು ಬಂದಿದೆ. ತೀರಾ ಒಳ್ಳೆಯದು ಇಲ್ಲದಿದ್ದರೂ ತೀರಾ ಕೆಟ್ಟದೇನು ಅಂಥದ್ದಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಸಣ್ಣ ಪುಟ್ಟ ಖರ್ಚುಗಳು ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಮಾತಿನ ಚಕಮಕಿಗಳು ಮನೆಯಲ್ಲಿ ಜರಬಹುದು. ಅದರ ಹೊರತು ಸಾಮಾನ್ಯವಾದ ಎಲ್ಲ ಇತರ ವಿಚಾರಗಳು ನಾರ್ಮಲ್ ಆಗಿ ಇರುತ್ತೆ. ಒಟ್ಟಿನಲ್ಲಿ
ಈ ಮಿಥುನ ರಾಶಿಯವರಿಗೆ ಈ ವಾರದ ಆರಂಭದ 3 ದಿನಗಳು ಚೆನ್ನಾಗಿ ಬಂದಿವೆ. ನಂತರದ 2 ದಿನಗಳಲ್ಲಿ ಸ್ವಲ್ಪ ಮಧ್ಯಮ ಫಲ, ಕೊನೆಯ ದಿನಗಳಲ್ಲಿ ಸಾಮಾನ್ಯ ಫಲ ಅಂತ ಬಂದಿದೆ. ಹಾಗಾಗಿ ಈ ಭಾನುವಾರ, ಸೋಮವಾರ, ಮಂಗಳವಾರ ಡಿಸೆಂಬರ್ 29, 30, 31 ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಭೇಟಿ ಆಗುತ್ತಿದ್ದರೆ, ಯಾರಾದರೂ ಒಪ್ಪಂದ ಸಹಿಯೆಲ್ಲ ಮಾಡಿದ್ರೆ ಆರಂಭದ 3 ದಿನಗಳನ್ನು ಉಪಯೋಗ ಮಾಡಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸಬಹುದಾದ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಗ್ರೇ ಅಂದರೆ ರಾಹುವಿನ ಸಂಕೇತ, ವೈಟ್ ಅಂದರೆ ಶುಕ್ರನ ಸಂಕೇತ. ಸಂಖ್ಯೆಗಳು 4 ಮತ್ತು 6, 4 ಆ್ಯಂಡ್ 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ಈ ಚಂದ್ರನ ಅನುಗ್ರಹ ಇರುವಂತಹ 3 ದಿನಗಳಲ್ಲಿ 29, 30, 31ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2 ಆ ದಿನಗಳಲ್ಲಿ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ಹೊಸ ವರ್ಷವು ಆರೋಗ್ಯ, ಸುಖ, ಯಶಕೀರ್ತಿ, ಜಲಾಭವನ್ನು ತಂದುಕೊಡಲಿ. ಮುಂದೆ ಕಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಭಾನುವಾರ ಅಷ್ಟೇನೂ ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಭಾನುವಾರ ಸ್ವಲ್ಪ ಅವಮಾನಕರ ಘಟನೆ, ಮಾತಿನ ಚಕಮಕಿ, ಅಂದುಕೊಂಡ ಕೆಲಸಗಳು ವಿಘ್ನಗಳು ಬರುತ್ತದೆ. ಫಲಗಳು ಸ್ವಲ್ಪ ನಿಧಾನವಾಗಿ ಬರುತ್ತದೆ. ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅಥವಾ ಯಾವುದೇನು ತುಂಬ ಒಂದು ವೆಯ್ಟ್ ಮಾಡ್ತಿದ್ರೆ ಅದರಿಂದ ನಿಮಗೆ ನಿಮ್ಮ ಸಹನೆ ಸ್ವಲ್ಪ ಮೀರಿ ಹೋಗುವಂಥದ್ದು, ಸಿಟ್ಟು ಸ್ವಲ್ಪ ಜಾಸ್ತಿ ಬರೋದು, ಮನೆ ಮಂದಿಗೆ ಜೊತೆ ಜಗಳ, ಮಾತಿನ ಚಕಮಕಿ, ಜೊತೆಗೆ ಏನಾದರೂ ಉದ್ಯೋಗದಲ್ಲಿದ್ದರೆ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಏನಾದರೂ ಒತ್ತಡದ ಒಂದು ಮೆಸೇಜ್ಗಳು ಬರುವಂಥದ್ದು. ಈ ರೀತಿ ಅಷ್ಟೊಂದು ಸಮಾಧಾನಕರವಾದ ವಾತಾವರಣ ಭಾನುವಾರ ಇರೋದಿಲ್ಲ. ಹಾಗಾಗಿ ಮನೋನಿಯಂತ್ರಣ ಮತ್ತು ಧನ ನಿಯಂತ್ರಣ ಮಾಡಬೇಕು. ಅದರಲ್ಲಿ ಮನಸ್ಸಿನ ಸ್ವಲ್ಪ ಏರುಪೇರುಗಳಾಗುತ್ತೆ, ಜೊತೆಗೆ ಹಣಕಾಸಿನ ಖರ್ಚಿನ ವಿಚಾರ ಸ್ವಲ್ಪ ಏರುಪೇರುಗಳಾಗುತ್ತೆ. ಹಾಗಾಗಿ ಮನಸ್ಸು ಮತ್ತು ಹಣವನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಭಾನುವಾರ. ಆ ಬಳಿಕ ಸೋಮವಾರ, ಮಂಗಳವಾರ ಅಂದರೆ ಈ 30, 31 ಡಿಸೆಂಬರ್ 30, 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ಹೊರದಿದೆ. ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ. ಬರಬೇಕಾದ ಹಣ ಬರೋದಾಗಲಿ, ಅಥವಾ ನೀವೇನಾದರೂ ಪಾವತಿ ಮಾಡಬೇಕಾದ ಸಾಲ ಇತ್ಯಾದಿಗಳನ್ನು ತೀರಿಸುವಂಥದ್ದಾಗಲಿ, ಅದು ನಿಮ್ಮ ಒಂದು ಏನಾದರೂ ದೀರ್ಘಕಾಲದ ಕನಸುಗಳು ನನಸಾಗುವಂಥ ಯೋಜನೆ ಇರುತ್ತೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇವರಿಗೆ ಹೊಸ ಅವಕಾಶಗಳು ಬರ್ಬೋದು. ಏನಾದರೂ ಹೊಸ ಚಾನ್ಸ್ಗಳು ಅಥವಾ ಯಾವುದಾದ್ರು ಸಿಲೆಕ್ಷನ್ ಪ್ರೊಸೀಜರ್ ನೀವು ಸಿಲೆಕ್ಟ್ ಆಗುವಂಥದ್ದು, ಜಾಬಿಗೆ ಟ್ರೈ ಮಾಡಿದ್ರೆ ಜಾಬ್ ಸಿಲೆಕ್ಷನ್ ಆಗುವಂಥ ಅವಕಾಶ, ಅಥವಾ ಯಾವುದೇ ರೀತಿಯ ಈ ಕೈಗಾರಿಕೆ, ಉದ್ಯಮ, ಇಂಡಸ್ಟ್ರಿ ನಡೆಸಿದ್ರೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುವಂಥದ್ದು, ಹೊಸ ಆರ್ಡರ್ಗಳು ಸಿಗುವಂಥದ್ದು, ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಆರೋಗ್ಯ ಸಹ ಉತ್ತಮವಾಗಿರುತ್ತೆ, ಹಣಕಾಸು ಸಹ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ 30, 31. ಆ ಬಳಿಕ ಹೊಸ ವರ್ಷದ ಆರಂಭದ 2 ದಿನಗಳು ಅಂದರೆ ಅಲ್ಲಿ ಜನವರಿ 1, 2 ಬುಧವಾರ, ಗುರುವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ನೀವು ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು. ಹೊಸ ವರ್ಷದ ಆರಂಭದಲ್ಲಿ ನಿಮಗೆ ಉತ್ಸಾಹ, ಉಲ್ಲಾಸದಾಯಕವಾದ ವಾತಾವರಣ, ಶುಭ ಸಂದೇಶಗಳು ಬರಲಿವೆ. ಬಂಧು ಮಿತ್ರರ ಭೇಟಿಯಾಗುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ಯಾತ್ರೆ, ಪ್ರವಾಸ ಅಥವಾ ಯಾವುದೇ ರೀತಿ ಪ್ರವಾಸಿ ಸ್ಥಳದಲ್ಲಿ ಉತ್ತಮವಾದ ದಿನಗಳನ್ನು ಕಳೆಯುವಂಥ ಅವಕಾಶ ಎಲ್ಲ ಬರಲಿದೆ. ಹಾಗಾಗಿ ಅನೇಕ ಉತ್ತಮ ವಾತಾವರಣ ನಿಮಗೆ ಈ ವರ್ಷಾರಂಭದ ಮೊದಲ 2 ದಿನಗಳಂದರೆ 1 ಜನವರಿ 1, 2ರಲ್ಲಿ ಕಂಡುಬರುತ್ತೆ. ಆ ಬಳಿಕ 3, 4 ಅಂದರೆ ಈ ಶುಕ್ರವಾರ, ಶನಿವಾರ ವಾರದ ಕೊನೆ 2 ದಿನಗಳು. ಶುಕ್ರವಾರ, ಶನಿವಾರ ಸ್ವಲ್ಪ ಸಾಮಾನ್ಯ ಫಲ ಕಂಡುಬರುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಶುಕ್ರವಾರ, ಶನಿವಾರ ಕೆಲವರಿಗೆ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು ಅಥವಾ ನೀರು ಅಥವಾ ಆಹಾರ ದೋಷದಿಂದ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಏರ್ಪೇರು ಆಗುವಂಥದ್ದು. ಇನ್ನು ಕೆಲವರಿಗೆ ಬೇರೆ ರೀತಿಯ ಈ ಶೀತ, ನೆಗಡಿ, ಜ್ವರದಂಥ ಸಮಸ್ಯೆಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಈ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಆರೋಗ್ಯದ ಒಂದು ರಕ್ಷಣೆಯನ್ನು ಕಾಪಾಡಿಕೊಳ್ಳಿ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಒಳ್ಳೆಯದಿಲ್ಲ. ಹಣಕಾಸು ನಿಮಗೆ ನಿಮ್ಮದೇ ತಪ್ಪಿನಿಂದ ಹಣ ಕಳೆದುಕೊಳ್ಳೋದಾಗಲಿ, ನಷ್ಟ ಆಗೋದಾಗಲಿ ಸಾಧ್ಯ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಈ ಒಪ್ಪಂದ ಸಹಿ ಎಲ್ಲ ಮಾಡಲಿಕ್ಕೆ ಈ 3, 4ನೇ ದಿನ ತಾರೀಕು ಅಷ್ಟು ಒಳ್ಳೆಯದಲ್ಲ. ಅಲ್ಲಿ ನಿಮಗೆ ಅದರಿಂದ ಏನಾದರೂ ಮೋಸ ಹೋಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಶುಕ್ರವಾರ, ಶನಿವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಆರೋಗ್ಯ, ಹಣಕಾಸು, ಮನಸ್ಥಿತಿ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಸಹ ಹೆಚ್ಚಿನ ಗಮನ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಕಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಈ ವಾರದಲ್ಲಿ 30, 31 ಮತ್ತು 1, 2 ಎಂಬಂತಹ 4 ದಿನಗಳು ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ 4 ದಿನಗಳು ಅತ್ಯಂತ ಶುಭ ಫಲ ಕೊಡುವಂಥ ಚಂದ್ರ ಅನುಗ್ರಹದ ಶುಭ ದಿನಗಳಾಗಿರುತ್ತವೆ. ಈ ವಾರದಲ್ಲಿ ನೀವು ಬಳಸಬಹುದಾದ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಅಲ್ಲಿ ನೋಡಿ ಆರೆಂಜ್ ಅಂದರೆ ಅಲ್ಲಿ ವಿಶೇಷವಾಗಿ ನಿಮಗೆ ಸೂರ್ಯನ ಅನುಗ್ರಹ, ಸ್ನೋ ಅಂದರೆ ಚಂದ್ರ ಅನುಗ್ರಹ ಇರುವಂಥದ್ದು, ಗ್ರೀನ್ ಅಂದರೆ ಬುಧ ಅನುಗ್ರಹ, ವೈಟ್ ಅಂದರೆ ಶುಕ್ರ ಅನುಗ್ರಹ, ಮಿಕ್ಸ್ ಅನ್ನೋದು ಕೇತುವಿನ ಬೆಂಬಲ ಇರುವಂಥ. ಹಾಗಾಗಿ ಪಂಚಗ್ರಹಗಳು ನಿಮಗೆ ಈ ವಾರದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇರ್ತವೆ. ಇಂಥದ್ದು ಅವಕಾಶಗಳು ಮತ್ತೆ ಬರೋದಿಲ್ಲ. ಕೆಲವೊಂದು ಸಾರಿ ಮಾತ್ರ ಬರುತ್ತೆ. ಚತುರ್ಗ್ರಹ, ಪಂಚಗ್ರಹ ಅಥವಾ ಷಡ್ಗ್ರಹ ಇತ್ಯಾದಿಗಳು ಈ ವಾರದಲ್ಲಿ ನಿಮಗೆ ಪಂಚಗ್ರಹಗಳು ಬೆಂಬಲಕ್ಕಿವೆ. ಹಾಗಾಗಿ ಯಾವುದೇ ರೀತಿಯ ಪ್ರಮುಖ ಯೋಜನೆಗಳನ್ನು, ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ಕೋರ್ಟ್ ಕಚೇರಿ ವಿಚಾರದ ಕೆಲಸಗಳು ಇದ್ದರೆ ಪ್ರಯತ್ನ ಮಾಡಿದರೆ ಬೇಗನೆ ಬರುತ್ತೆ. ದಾಖಲೆ ಪತ್ರಗಳ ಸಂಗ್ರಹ, ಭೂಮಿ, ಮನೆ ಕೊಳ್ಳುವ ವಿಚಾರದಲ್ಲಿ ಪ್ರಯತ್ನಗಳು ಅವನ್ನೆಲ್ಲ ಈಗ ಮಾಡಬಹುದಾಗಿದೆ. ಇನ್ನು ಸಂಖ್ಯೆಗಳು 1, 2, 5, 6, 7 1, 2, 5, 6, 7 ಎಂಬಂಥ 5 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಅದೇ ರೀತಿ ಬರುವಂತಹ ಈ 2025ರ ವರ್ಷವು ನಿಮಗೆ ಆರೋಗ್ಯ, ಶಕ್ತಿ, ಜಯಲಾಭಗಳನ್ನು ತಂದೆಲ್ಲ ಕೊಡಲಿ. ಮುಂದೆ ಗಮನಿಸೋಣ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಮಿಶ್ರ ಫಲಗಳ ಸೂಚನೆ ಆರಂಭದಲ್ಲಿ ಭಾನುವಾರದಂದು ಬರ್ತಾಯಿದೆ. ಎಲ್ಲ ಮಿಶ್ರ ಫಲಗಳಂದರೆ ಸ್ವಲ್ಪ ಮಾತಿನ ಚಕಮಕಿ ಬರ್ಬೋದು.
ಹಣಕಾಸಿನ ಕೊರತೆ ಬರ್ಬೋದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬರ್ಬೋದು. ವಿಶೇಷವಾಗಿ ಮನೆಯ ಹಿರಿಯರಲ್ಲಿ ತಂದೆ, ತಾಯಿ, ಅತ್ತೆ, ಮಾವ ಮುಂತಾದ ಮನೆಯ ಹಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಅಥವಾ ಆ ಹಿರಿಯ ವ್ಯಕ್ತಿಗಳು ತಗೊಂಡ ನಿರ್ಧಾರದಿಂದ ನಿಮಗೇನಾದ್ರು ಮನಸ್ಸಿಗೆ ಕಸಿವಿಸಿ ಆಗುತ್ತೆ, ಆಘಾತ ಆಗುತ್ತೆ. ಹಾಗಾಗಿ ಅದು ಆಸ್ತಿ ವಿಚಾರನೋ, ಹಣದ ವಿಚಾರನೋ, ಇನ್ನಿತರದ ವೈಯಕ್ತಿಕ ವಿಚಾರನೋ ಇವೆಲ್ಲ ಇರ್ಬೋದು. ಅದರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿ ಜರುಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ದಿನ ಸ್ವಲ್ಪ ಮನಸ್ಸಲ್ಲಿ ಚಿಂತೆ, ಆತಂಕ, ಭಯ ಎಲ್ಲ ಹೆಚ್ಚಳಾಗುತ್ತೆ. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಮಾತುಗಳು ಮನೆಯಲ್ಲಿ ಸಹ ಎಕ್ಸ್ಚೇಂಜ್ ಆಗ್ತಾ ಇರ್ತವೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಮಾತು, ನಡವಳಿಕೆ, ಮನೋನಿಯಂತ್ರಣ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಆರೋಗ್ಯ, ಹಣಕಾಸೆಲ್ಲ ಅಷ್ಟೇನು ಪರವಾಗಿಲ್ಲ. ಮನಸ್ಸು, ಮಾತಿನ ಬಗ್ಗೆ ಭಾನುವಾರದಂದು ಸ್ವಲ್ಪ ಸಿಂಹರಾಶಿಯವರಿಗೆ ಎಚ್ಚರಿಕೆ ಬೇಕು. ಇನ್ನು ಆ ಬಳಿಕ ಸೋಮವಾರ, ಮಂಗಳವಾರ 30, 31 ಡಿಸೆಂಬರ್ 30, 31 ಸಾಮಾನ್ಯ ದಿನವೇ ಎಂದು ಕಂಡುಬರುತ್ತೆ. ಅಷ್ಟೇನು ಉತ್ತಮವಾದ ಫಲಿತಾಂಶಗಳು ಬರ್ತಾಯಿಲ್ಲ. ಈ ದಿನವೂ ಹಾಗೆ ವೈಯಕ್ತಿಕ ಜೀವನದಲ್ಲಿ ಏರ್ಪೇರು ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಜೊತೆಗೆ ಸರ್ಕಾರದ ಇಲಾಖೆಗಳಿಂದ ನಿಮಗೆ ನೋಟಿಸ್ ಬರ್ಬೋದು. ಅದು ಯಾವುದೇ ಸಾಲದ ನೋಟಿಸ್ ಆಗಲಿ, ಅದು ಯಾವುದೇ ರೀತಿಯ ಟ್ಯಾಕ್ಸ್ ಇಲಾಖೆನೋ ಅಥವಾ ಇನ್ನೇ ಬೇರೆ ರೀತಿಯ ಸರ್ಕಾರದ ಇನ್ನೇದಾದರೂ ನಿಮಗೆ ಇಲಾಖೆಗಳಿಂದ ಏನಾದರೂ ಬಾಕಿ ಪಾವತಿನ, ದಂಡ ಪಾವತಿನೆಲ್ಲ ಬರುವಂಥ ಸಾಧ್ಯತೆ. ಜೊತೆಗೆ ಯಾವುದೇ ರೀತಿಯ ರೂಲ್ಸ್ ಎಲ್ಲ ಬ್ರೇಕ್ ಮಾಡೋದಾಗಲಿ, ಕಾನೂನು ಮುರಿಯೋದಲ್ಲಿ ಕೆಲಸ ಮಾಡಬೇಡಿ. ಅದು ನಿಮಗೆ ತಕ್ಷಣವಾಗಿ ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂತೆಲ್ಲ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಅಷ್ಟೇನು ಉತ್ತಮ ದಿನಗಳಲ್ಲಿ ಹವಾಮಾನಕರ ಘಟನೆ ಮನೆಯಲ್ಲೂ ಆಗ್ಬೋದು, ಹವಾಮಾನಕರ ಘಟನೆ ಪ್ರಯಾಣ ಕಾಲದಲ್ಲೂ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನೀವು ಮಾತು, ನಿಮ್ಮ ನಡವಳಿಕೆ, ಜೊತೆಗೆ ಈ ಸಾರ್ವಜನಿಕ ಜೀವನದ ವಿಚಾರವಾಗಿ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಯಾವುದೇ ರೀತಿಯ ಒಂದು ವಿವಾದಾತ್ಮಕ ಪೋಸ್ಟ್ ಹಾಕೋದಾಗಲಿ, ವಿವಾದದ ಪೋಸ್ಟ್ಗಳನ್ನು ಲೈಕ್ ಶೇರ್ ಮಾಡೋದೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ. ಅದು ನಿಮಗೆ ಮತ್ತು ಕಾನೂನಿನ ಒಂದು ಕೊಂಡಿಗೆ ಸ್ವಲ್ಪ ಸಿಲುಕುವಂಥ ಕಾರಣ ಆಗ್ಬೋದಾಗಿದೆ. ಹಾಗಾಗಿ ಸೋಮವಾರ, ಮಂಗಳವಾರ ಈ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ ಈ 1-2 ಹೊಸ ವರ್ಷದ ಆರಂಭದ ದಿನ 1-2ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ ಇದೆ. ಜನವರಿ 1-2 ಬುಧವಾರ, ಗುರುವಾರ 2 ದಿನಗಳು ನಿಮಗೆ ಇಷ್ಟಾರ್ಥವನ್ನು, ಲಾಭವನ್ನು ಕೊಡುವಂಥ ದಿನ. ವಿಶೇಷವಾದ ಈ ಲಾಭಗಳಿಂದ ನಿಮಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಪ್ರಗತಿಯಾಗಲಿವೆ. ಹಿಂದೆ ಬರಬೇಕಾದ ಬಾಕಿ ಹಣಗಳು ಬರಲಿವೆ. ಬಂಧು ಮಿತ್ರರ ಭೇಟಿಯಾಗುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮವಾದ ಭೋಜನ ಸೇವೆಗುವಂಥ ಅವಕಾಶ. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಅಥವಾ ಉದ್ಯೋಗದಲ್ಲಿ ಹಿಂದೆ ಕೇಳಿದ ಸವಲತ್ತುಗಳು ಈಗ ನಮಗೆ ಅದು ಸ್ಯಾಂಕ್ಷನ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಘಟನೆಗಳು, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಈ ಜನವರಿ 1-2ರಿಂದ ಜರುಗಲಿವೆ. ಆ ಬಳಿಕ 3-4ನೇ ತಾರೀಕು ಶುಕ್ರವಾರ, ಶನಿವಾರ ವಾರದ ಕೊನೆ 2 ದಿನಗಳು ಸಹ ನಿಮಗೆ ಪೂರಕವಾಗಿವೆ. ಇಷ್ಟಾರ್ಥ ಸಿದ್ಧಿದೆ, ಲಾಭ ಹೊರದಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ವಿಚಾರಗಳು ಮನೆಯಲ್ಲಿಯೂ ಜೊತೆಗೆ ವೃತ್ತಿ ಜಾಗದಲ್ಲೂ ಜರುಗಲಿವೆ. ಇದೇ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ದೊಡ್ಡ ಮೊತ್ತದ ಹಣ ನಿಮಗೆ ಕೈ ಸೇರ್ಬೋದು. ಅಥವಾ ನಿಮ್ಮಿಂದ ಯಾರೋ ಪಡ್ಕೊಂಡಂಥ ಹಣವನ್ನು ಈಗ ಅವರು ನಿಮಗೆ ಮರುಪಾವತಿ ಮಾಡ್ಬೋದು. ಈ ರೀತಿ ಕೆಲವು ನಿರೀಕ್ಷಿತ, ಅದು ಅನಿರೀಕ್ಷಿತವಾದ ಘಟನೆಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡಲಿವೆ. ಇನ್ನು ವ್ಯಾಪಾರ, ವೃತ್ತಿ, ಉದ್ಯೋಗ ಅಥವಾ ಇನ್ನು ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮುಂತಾದನ್ನು ಮಾಡೋರಿಗೆ ಸಹ ಈ ದಿನ ಬಹಳಷ್ಟು ಉತ್ತಮ ಫಲಗಳು ಬರಲಿವೆ. ರಾಜಕೀಯದಲ್ಲಿರುವ ವ್ಯಕ್ತಿಗಳು ಸಹ ಈ ದಿನ ಅನೇಕವಾದ ಶುಭ ಸುದ್ದಿಗಳು ಬರ್ಬೋದಾಗಿದೆ. ಹಾಗಾಗಿ ಈ ಕೊನೆಯ 2 ದಿನಗಳು 3-4ನೇ ತಾರೀಕು ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನಗಳಾಗಿವೆ. ಒಟ್ಟಿಗೆ ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಆರಂಭದ 3 ದಿನಗಳು ಅಷ್ಟೇನೂ ಉತ್ತಮವಾಗಿ ಬಂದಿಲ್ಲ. ಕೊನೆಯ 4 ದಿನಗಳು ಅಂದರೆ 1, 2, 3, 4 ಜನವರಿ 1, 2, 3, 4 ನಿರಂತರವಾಗಿ 4 ದಿನಗಳು ವಿಶೇಷವಾದ ಚಂದ್ರನ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಹಣಕಾಸು ಲಾಭ ಎಲ್ಲ ಬರುವಂಥ ಶುಭ ಲಕ್ಷಣಗಳಿವೆ. ಇನ್ನು ಈ ವಾರದ ವೈಶಿಷ್ಟ್ಯ ಏನಂದರೆ ಈ ವಾರದಲ್ಲಿ ನಿಮಗೆ ಚಂದ್ರನನ್ನು ಹೊರತುಪಡಿಸಿ ಇತರ ಯಾವುದೇ ಗ್ರಹದ ಬೆಂಬಲಗಳು ಇರುವುದಿಲ್ಲ. ಹಿಂದೆನೂ ನಾನು ಹೇಳಿದ್ದೇನೆ, ನಿಮಗೆ ಹಲವಾರು ಬಾರಿ ಇಂಥ ಒಂದು ಘಟನೆಗಳು ಆಗ್ತಾ ಇತ್ತು ಹಿಂದೆ ವಾರದಲ್ಲೂ. ಈ ವಾರದಲ್ಲೂ ಅಷ್ಟೇ ನಿಮಗೆ ಇತರ ಯಾವುದೇ ಗ್ರಹಗಳು ಈಗ ಬೆಂಬಲಕ್ಕಿಲ್ಲ. ಹಾಗಾಗಿ ಸ್ವಲ್ಪ ಶತ್ರು ಪೀಡೆಗಳ ಬಗ್ಗೆ, ಹಿತಶತ್ರುಗಳ ಕಾಟ ಬಗ್ಗೆ, ಗುಪ್ತ ಶತ್ರುಗಳ ಕಾಟ ಬಗ್ಗೆ, ನಿಮ್ಮ ಒಳಗೆ ಇದ್ದೇ ನಿಮಗೆ ತೊಂದರೆಯನ್ನು ಮಾಡುವಂಥವ್ರ ಬಗ್ಗೆ, ಅದರ ಬಗ್ಗೆ ಈಗಲೂ ನೀವು ಈ ವಾರದಲ್ಲೂ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ಯಾವುದೇ ಒಂದು ರೀತಿಯಲ್ಲಿ ಆತುರ ನಿರ್ಧಾರವನ್ನು ಅಥವಾ ಯಾವುದಾದ್ರು ತುಂಬ ಓವರ್ ಸ್ಪೀಡಾಗಿ ಹೋಗುವಂಥದ್ದಾಗಲಿ, ವಾಹನ ಚಲಾಯಿಸುವಾಗ, ಯಂತ್ರ ವಾಹನ ಚಲಾಯಿಸುವಾಗ ತುಂಬ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಯಾಕಂದರೆ ಅಲ್ಲಿ ಇತರ 8 ಗ್ರಹಗಳು ವಿರುದ್ಧವಾಗುವಂಥ ಸನ್ನಿವೇಶ ನಿಮಗೆ ನಿರ್ಮಾಣ ಆಗಿದೆ. ಯಾರಿಗೂ ಯಾವ ರಾಶಿಗೂ ಇಲ್ಲ, ನಿಮ್ಮ ರಾಶಿಗೆ ಅಂಥ ಒಂದು ಸ್ಥಿತಿ ಬಂದಿರೋ ಕಾರಣ ಈ ವಾರದಲ್ಲಿ ಆ ವಿಚಾರ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೋ ಶುಭ ದಿನ ಅಂದರೆ ಚಂದ್ರನ ಅನುಗ್ರಹವಂಥ ದಿನ ಹೇಳಿದ್ದೇನೆ, ಆ ಶುಭ ದಿನಗಳನ್ನು ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳಿ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, 3ನೇ ವ್ಯಕ್ತಿಗಳ ವಿಚಾರಕ್ಕೆ ನೀವೇನಾದ್ರು ಬೇರೆ ರೀತಿಯನ್ನು ಕಮೆಂಟ್ ಮಾಡೋದಾಗಲಿ ಅಥವಾ ಬಗ್ಗೆ ಚರ್ಚೆ ಮಾಡೋದಾಗಲಿ ಹೊಡೆದರೆ ಅದು ನಿಮಗೆ ತೊಂದರೆಯಾಗಿ ಬರ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ಇಂಥ ಒಂದು ಎಚ್ಚರಿಕೆ ಬೇಕು. ಸ್ನೋ ಅಥವಾ ಹಿಮದ ಬಣ್ಣ ಬಳಸಿ, ಏಕೆ ಸಂಖ್ಯೆ 2 ಈ ವಾರದಲ್ಲಿ ಬಳಸ್ಬೋದಾಗಿದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಹಾಗೆ ಬರತಕ್ಕಂತಹ 2025 ವರ್ಷವು ಆರೋಗ್ಯ, ಶಕ್ತಿ, ಜಯಲಾಭಸುಗಳನ್ನು ತಂದುಕೊಡಲಿ. ಮುಂದೆ ಕನ್ಯಾ ರಾಶಿಗೆ ಈ ವಾರದ ಆರಂಭ ಭಾನುವಾರ ಶುಭ ಆರಂಭ ಆಗ್ತಾಯಿದೆ. ಡಿಸೆಂಬರ್ 29 ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಹಣಕಾಸಿನ ಸಮಸ್ಯೆಗಳನ್ನು ಈಗ ಹಣಕಾಸು ಕೈಗೆ ಬರುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಎಲ್ಲ ಬಂದು ಕೈ ಸೇರ್ಬೋದು. ವ್ಯಾಪಾರಿಗಳಿಗೆ ಪ್ರಗತಿ ಇದೆ, ಉದ್ಯೋಗಿಗಳಿಗೆ ಸಹ ಮನಸ್ಸಿನ ನೆಮ್ಮದಿ ಇದೆ. ಜೊತೆಗೆ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಮುಂತಾದವರಿಗೆ ಅವರವರ ಒಂದು ಏನೇನೋ ಯೋಜನೆಗಳಿಗೆ ಈಗ ಒಂದು ಉತ್ತಮವಾದ ಫಲಿತಾಂಶಗಳು ಬರ್ಬೋದು. ಅಥವಾ ಯಾವುದಾದ್ರೂ ಒಂದು ಸಿಲೆಕ್ಷನ್ ಪ್ರೊಸೀಜರ್ ನೀವು ಸಿಲೆಕ್ಟ್ ಆಗುವಂಥದ್ದೆಲ್ಲ ಬರ್ಬೋದು. ಇನ್ನು ಕಲಾವಿದರು ಅಥವಾ TV, ಸಿನಿಮಾ, ಮಾಧ್ಯಮ ಅಥವಾ ಸೀರಿಯಲ್ಗಳೆಲ್ಲ ಕೆಲಸ ಮಾಡೋರಿಗೆ ಏನೋ ಹೊಸ ಒಂದು ಪ್ರಾಜೆಕ್ಟ್ಗಳಿಗೆ ಚಾನ್ಸ್ ಸಿಗುವಂಥ ಅವಕಾಶ ಬರ್ಬೋದು. ಅಥವಾ ಹಿಂದೆ ನೀವು ಯಾರನ್ನ ಮಾತಾಡಿದರೆ ಭೇಟಿಯಾಗಿದ್ದರೆ ಅವರು ನಿಮಗೆ ಇದನ್ನು
ಆಕಸ್ಮಿಕವಾಗಿ ಕಾಲ್ ಮಾಡಿ ನಿಮ್ಮನ್ನು ಸಿಲೆಕ್ಟ್ ಆಗಿದ್ದೀನಿ ಅಂತ ಹೇಳುವಂಥದ್ದು. ಈ ರೀತಿ ಯಶಸ್ಸು, ಕೀರ್ತಿ, ಜಯ, ಲಾಭದ ಒಂದು ಶುಭ ದಿನ ಆಗಿರುತ್ತೆ ಭಾನುವಾರ, ಈ ಡಿಸೆಂಬರ್ 29ನೇ ತಾರೀಕು. ಆ ಬಳಿಕ 30, 31 ಸೋಮವಾರ, ಮಂಗಳವಾರ ಅಷ್ಟೇನು ಉತ್ತಮ ಇಲ್ಲ. ಸೋಮವಾರ, ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ದಿನ ಸ್ವಲ್ಪ ಮಾತಿನ ಚಕಮಕಿ ಬರುತ್ತೆ, ಮನೆಯ ಸದಸ್ಯರು ಬರುತ್ತೆ, ರಿಲೇಟಿವ್ಗಳ ಜೊತೆ ಬರುತ್ತೆ, ಜೊತೆಗೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳು ಅಂದರೆ ಕಲೀಗ್ಸ್ಗಳು ಯಾರಿರ್ತಾರೆ ಅವರಲ್ಲಿನೂ ಸಹ ಮಾತಿನ ಚಕಮಕಿ ಬರ್ಬೋದು. ಜೊತೆಗೆ ಈ ದಿನ ನಮಗೆ ಬೇರೆಯವರು ಅಪಾರ್ಥ ಮಾಡ್ಕೊಳ್ತಾರೆ. ನೀವು ಒಳ್ಳೆಯ ರೀತಿಯಲ್ಲಿ ಏನಾದರೂ ರೆಸ್ಪಾಂಡ್ ಮಾಡಿದರೆ ಅವರು ಅದನ್ನು ಕೆಟ್ಟ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅದು ನೀವು ಯಾವುದಾದ್ರು ಒಂದು ಒಳ್ಳೆಯ ಸಜೆಷನ್ ಕೊಟ್ಟರು ಅದನ್ನು ಅವರು ಬೇರೆ ರೀತಿಯಲ್ಲಿ ರಾಂಗ್ ಅಸಂಪ್ಷನ್ ಎಲ್ಲ ಮಾಡುವಂಥದ್ದು, ಹಾಗೆ ಅಪಾರ್ಥ ಮಾಡುವಂಥ ಘಟನೆಗಳು ಜರುಗಿ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಹಾಗಾಗಿ ಈ ದಿನ ಮಾತು, ನಡವಳಿಕೆ ಅಥವಾ ಇತರ ಜೊತೆಗೆ ವ್ಯವಹಾರದ ಸಂಬಂಧಗಳು ಇದನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಳ್ಬೇಕು. ಉಳಿದಂತೆ ಆರೋಗ್ಯ ಮತ್ತು ಹಣಕಾಸಿಗೆ ಸೋಮವಾರ, ಮಂಗಳವಾರ ಯಾವುದೇ ತೊಂದರೆ ಇಲ್ಲ. ವೈಯಕ್ತಿಕ ಮತ್ತು ಮಾತು ನಡವಳಿಕೆಯನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಆ ಬಳಿಕ 1, 2ನೇ ತಾರೀಕು ಹೊಸ ವರ್ಷದ ಆರಂಭದ ದಿನಗಳು. ಈ ಜನವರಿ 1, 2 ಬುಧವಾರ, ಗುರುವಾರ ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಈ ದಿನವೂ ಹಾಗೆ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಸ್ವಲ್ಪ ಎಚ್ಚರಿಕೆ ಬೇಕು, ಜೊತೆಗೆ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಕಿರಿಯರ ಜೊತೆಗೆ ವಾಗ್ವಾದ ಆಗುತ್ತೆ, ಕಿರಿಯ ವ್ಯಕ್ತಿಗಳು ಅವಮಾನ ಮಾಡ್ತಾರೆ ಅಥವಾ ಕಿರಿಯ ವ್ಯಕ್ತಿಗಳು ನಿಮಗೆ ನಿಂದನೆ ಮಾಡೋದು, ಅಥವಾ ಈ ನಿಮ್ಮ ಕೆಲಸದ ಸ್ಥಳದಲ್ಲಿ ಉದ್ಯೋಗ ಜಾಗದಲ್ಲಿ ನಿಮಗಿಂತ ಜೂನಿಯರ್ ಕಲೀಗ್ಸ್ಗಳಿರ್ತಾರೆ, ಅವರು ನಿಮಗಿಂತ ಜೂನಿಯರ್ ಆಗಿರ್ತಾರೆ, ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದಾಗಲಿ ಅಥವಾ ಮೇಲಧಿಕಾರಿಗಳಿಗೆ ನಿಮ್ಮ ಮೇಲೆ ದೂರನ್ನು ಕೊಡೋದು ಇತ್ಯಾದಿ ಎಲ್ಲ ಮಾಡುವಂಥದ್ದು. ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಅಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ನಿಯಂತ್ರಣ ಮಾಡಬೇಕು. ತುಂಬ ಒಂದು ಓವರ್ ಸ್ಪೆಂಡಿಂಗ್ ಮಾಡೋದಾಗಲಿ ಅಥವಾ ಯಾವುದೊಂದು ಅನಾವಶ್ಯಕ ವೆಚ್ಚಕ್ಕೆ ಸ್ವಲ್ಪ ಹೆಚ್ಚಿನ ಮೌಲ್ಯ ಕೊಡೋದು ಅಂಥದ್ದೆಲ್ಲ ನೀವು ಹಣವನ್ನು ಪೋಲು ಮಾಡೋದು ಅಥವಾ ಅಪವ್ಯಯ ಮಾಡುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಆ ಬಗ್ಗೆ ಹಣಕಾಸನ್ನು ಖರ್ಚು ಮಾಡುವಾಗ, ಮಾತನ್ನು ಆಡುವಾಗ, ಇತರ ಜೊತೆಗೆ ವ್ಯವಹರಿಸುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಈ 1, 2ನೇ ತಾರೀಕು ಅಂದರೆ ಬುಧವಾರ, ಗುರುವಾರ ಸಹ ಬೇಕಾಗುತ್ತೆ. ಇನ್ನು ಕೊನೆಯ 2 ದಿನಗಳು ನಿಮಗೆ ಶುಭದಾಯಕವಾಗಿವೆ. ಶುಕ್ರವಾರ, ಶನಿವಾರ. ಈ ಶುಕ್ರವಾರ, ಶನಿವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು. ಇನ್ನು ಕೆಲವರಿಗೆ ನಿಮ್ಮ ಒಂದು ಏನಾದರೂ ಬೇಡಿಕೆ, ಕೋರಿಕೆಗಳಿದ್ದರೆ ಅದೆಲ್ಲ ಈ ದಿನ ಈಡೇರುವಂಥದ್ದು. ನೀವು ಪ್ರಮೋಷನ್ ಅಪೇಕ್ಷೆ ಪ್ರಮೋಷನ್ ಸಿಗ್ಬೋದು, ಅಥವಾ ಇನ್ನೇನಾದ್ರು ನಿಮಗೆ ಬೇರೆ ಏನಾದರೂ ಟೂರ್ಗಳಿಗೆ ಅಥವಾ ಇನ್ನೇನಾದ್ರು ಟ್ರಾವೆಲ್ಗಳಿಗೆ ಹೋಗುವಂಥ ಒಂದು ಚಾನ್ಸ್ ಇದ್ದರೆ ಅದು ನಿಮಗೆ ಸಿಗುವಂಥದ್ದು. ಇನ್ನು ಕೆಲವರಿಗೆ ವಿದೇಶದ ಒಂದು ಉದ್ಯೋಗನೋ ಅಥವಾ ವಿದೇಶದ ಶಿಕ್ಷಣದ ಅವಕಾಶ ಸಿಗುವಂಥದ್ದು. ಇನ್ನೇನಾದರೂ ನಿಮಗೆ ಭೂಮಿ, ಮನೆ ಕೊಳ್ಳುವಂಥ ಒಂದು ಕನಸಿದ್ರೆ ಅದಕ್ಕೆ ಈಗ ಒಂದು ಪೂರ್ತಿಯಾದ ಚಾಲನೆಗಳು ಸಿಗುವಂಥದ್ದು, ಹಣಕಾಸು ಕೈಗೆ ಬರುವಂಥದ್ದು. ಈ ರೀತಿ ಏನೇನು ನಿಮ್ಮ ಕನಸುಗಳು ನನಸಾಗಲಿಕ್ಕೆ ಶುಕ್ರವಾರ, ಶನಿವಾರ 3, 4ನೇ ತಾರೀಕು ಸಹಾಯ ಆಗುತ್ತೆ. ವಿಶೇಷವಾದ ಚಂದ್ರ ಅನುಗ್ರಹದಿಂದ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಜಯ, ಯಶಸ್ಸು ಖಂಡಿತ ಬರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಆರಂಭದ ದಿನ ಭಾನುವಾರ, ಜೊತೆಗೆ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಭಾಳಷ್ಟು ಉತ್ತಮ ಫಲಗಳು. ಮಧ್ಯದ 4 ದಿನಗಳು ಸ್ವಲ್ಪ ಸಮ್ಮಿಶ್ರ ಫಲವನ್ನು ಕಂಡುಬರುತ್ತೆ. ಹಾಗಾಗಿ ಭಾನುವಾರ ಮತ್ತು ಶುಕ್ರವಾರ, ಶನಿವಾರ ಬರುವಂಥ ಈ ಶುಭ ದಿನಗಳನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲೆ ಬಣ್ಣ. ಸಂಖ್ಯೆಗಳು 5 ಮತ್ತು 8, 5 and 8. ನಿಮ್ಮ ರಾಶಿಯಾಧಿಪತಿ ಬುಧ ಹಾಗೂ ಶನಿ ಮಹಾರಾಜರು ನಿಮಗೆ ಈ ವಾರದಲ್ಲಿ ವಿಶೇಷವಾದ ಅನುಗ್ರಹವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈ 29 ಮತ್ತು 3, 4ರಲ್ಲಿ ಡಿಸೆಂಬರ್ 29, ಜನವರಿ 3, 4ರಲ್ಲಿ ಚಂದ್ರ ಅನುಗ್ರಹ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಆ 3 ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಹಾಗೆಯೇ ಈ ಬರತಕ್ಕಂತಹ 2025 2025 ವರ್ಷ ನಿಮಗೆ ಆರೋಗ್ಯ, ಶಕ್ತಿ, ಜಯಲಾಭ, ಸುಖ ಸಮೃದ್ಧಿಗಳನ್ನು ತಂದುಕೊಡಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬಂದಿದೆ. ಭಾನುವಾರ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಅಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೆಲವರಿಗೆ ಬರ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲು ನೋವು ಅಥವಾ ಶಿರೋಭಾಗದಲ್ಲಿರುವಂಥ ಅವಯವಗಳಿಗೆ ಏನಾದರೂ ನೋವು ಇತ್ಯಾದಿಗಳು ಕಂಡು ಬರ್ಬೋದು. ಅದನ್ನು ನೀವು ಸೂಕ್ತವಾದ ಔಷಧೋಪಚಾರ, ತಪಾಸಣೆ ಅಥವಾ ವೈದ್ಯಕೀಯ ಸಲಹೆ ಪಡೆದುಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕಾಗ್ತದೆ. ಜೊತೆಗೆ ಇನ್ನು ಕೆಲವೊಬ್ಬರಿಗೆ ಹಣಕಾಸಿನ ಸಂಕಷ್ಟ ಬರ್ಬೋದು. ಹಣಕಾಸಿನ ಸಂಕಷ್ಟ ಅಂದರೆ ನಿಮಗೆ ಖರ್ಚಿಗೆ ಹಣ ಸಾಲದಿರುವಂಥದ್ದು, ಅಥವಾ ನಿಮಗೆ ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅಥವಾ ನೀವು ಇದೀರಾಗಿ ಒಂದು ಹಣವನ್ನು ಕೊಟ್ಟಿದ್ರೆ ಅದು ಇವತ್ತೇ ಕೊಡ್ತಾರೆ ಅನ್ನೋರು ಅವರು ಇನ್ನೂ 1 ವಾರ ಅಥವಾ 10 ದಿನ ಲೇಟ್ ಮಾಡಿ ಕೊಡ್ತಾರೆ ಅನ್ನೋದು. ಈ ರೀತಿ ಒಂದು ಆಘಾತಕವಾದ ಘಟನೆಗಳು ಹಣಕಾಸಿಗೆ ಸಂಬಂಧಪಟ್ಟು ಜರಬಹುದು. ಜೊತೆಗೆ ಯಾವುದೇ ರೀತಿಯ ಈ ಆನ್ಲೈನ್, ಆಫ್ಲೈನ್ ಎಲ್ಲ ಪೇಮೆಂಟ್ ಎಲ್ಲ ಮಾಡುವ ಎಚ್ಚರಿಕೆ ಹೆಜ್ಜೆಬೇಕು. ಇಂದು ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ, ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ, ಮೋಸ ವಂಚನೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಾನುವಾರದಂದು ನೀವು ಮಾತು, ನಡವಳಿಕೆ, ಹಣಕಾಸು ವಿಚಾರ, ಮನಸ್ಸಿನ ನಿಯಂತ್ರಣ ಎಲ್ಲ ಸ್ವಲ್ಪ ಬೇಕಾಗುತ್ತೆ. ಇಂದು ನಿಮ್ಮ ಮೂಡ್ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ. ಇತರರೊಂದಿಗೆ ಜಗಳ ಕಾಯುವುದಾಗಲಿ, ಇತರರೊಂದಿಗೆ ವಾಗ್ವಾದ ಮಾಡುವಂಥ ಮೂಡೆಲ್ಲ ಬರುತ್ತೆ. ಹಾಗಾಗಿ ಹಣಕಾಸು, ಮಾತು, ನಡವಳಿಕೆ ಇದ್ರ ಬಗ್ಗೆ ತುಂಬ ಎಚ್ಚರಿಕೆ ಭಾನುವಾರ ಬೇಕಾಗುತ್ತೆ. ಸೋಮವಾರ, ಮಂಗಳವಾರ ಅಂದರೆ ಡಿಸೆಂಬರ್ 30, 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಈ ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ಬರಲಿದೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ನಿಮಗೆ ಆಗಲಿದೆ. ಅಥವಾ ಬಹಳ ಕಾಲದಿಂದ ಪೆಂಡಿಂಗ್ ಇದೆ ಯಾವುದೇ ಸರ್ಕಾರದ ದಾಖಲೆ ಪತ್ರ ನಿಮಗೆ ಈ ದಿನ ಕೈ ಸೇರಲಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿ ಮತ್ತು ಯುವಕರಿಗೆ, ಸಾಧಕರಿಗೆಲ್ಲ ಉತ್ತಮ ಫಲ ಇದೆ. ಉದ್ಯೋಗ ಹುಡುಗರಿಗೆ ಉದ್ಯೋಗ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಭಾನುವಾರ ಮತ್ತು ಸೋಮವಾರ ಮತ್ತು ಮಂಗಳವಾರ ಅಂದರೆ ಡಿಸೆಂಬರ್ 30, 31 ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು. ಆ ಬಳಿಕ ಹೊಸ ವರ್ಷದ ಆರಂಭ ಜನವರಿ 1, ಜನವರಿ 2, 1, 2 ಅಂದರೆ ಅಲ್ಲಿ ಬುಧವಾರ, ಗುರುವಾರ ಅಷ್ಟೇನು ಉತ್ತಮ ಇಲ್ಲ.
ಬುಧವಾರ ಗುರುವಾರ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ ಆಗುತ್ತೆ. ಬಂಧುಗಳ ಜೊತೆಗೆ ವೈರತ್ವ ಬರುವಂಥದ್ದು, ನಿಮ್ಮ ಮೇಲೆ ಯಾರಾದರೂ ಕಂಪ್ಲೇಂಟ್ ದೂರನ್ನು ಕೊಡುವಂಥದ್ದು ಅಥವಾ ನಿಮ್ಮ ವಿರುದ್ಧವಾದ ಅವಮಾನಕರಗಳನ್ನು ಮಾತುಗಳನ್ನು ಬಂಧುಗಳಾಗಲಿ ಮಿತ್ರರಾಗಲಿ ಆಡುವಂಥದ್ದು, ಮನಸ್ಸಿಗೆ ಪದೇ ಪದೇ ಬೇಜಾರಾಗುವಂಥ ಏನಾದರೂ ವಾರ್ತೆಗಳು ಬರುವಂಥದ್ದು, ಜೊತೆಗೆ ಸರ್ಕಾರದ ಯಾವುದೇ ಕೆಲಸಗಳಲ್ಲಿ ಹಿನ್ನಡೆ ಆಗ್ಬೋದು ಅಥವಾ ಸರ್ಕಾರದ ಇಲಾಖೆಗಳಿಂದ ಈ ಟ್ಯಾಕ್ಸ್ ಇಲಾಖೆನೋ ರೆವೆನ್ಯೂ ಇಲಾಖೆನೋ ಅಥವಾ ಪೊಲೀಸ್ ಇಲಾಖೆನೋ ಮುಂತಾದ ಟ್ರಾಫಿಕ್ ಇಲಾಖೆನೋ ಇದಾದ ನಿಮಗೆ ನೋಟಿಸ್ಗಳು ಬರೋದು ಅಥವಾ ಕಾನೂನು ಉಲ್ಲಂಘಿಸಿದ ಏನಾದರೂ ದಂಡನೆಗಳು ಪೆನಾಲ್ಟಿಗಳು ನಿಮ್ಮ ಮೇಲೆ ಹಾಕುವಂಥದ್ದು, ಆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ವಾಹನ ಚಲಾಯಿಸುವಾಗಲೂ ಮುನ್ನೆಚ್ಚರಿಕೆ ಹೆಜ್ಜಬೇಕು. ಆ ವಾಹನ ಚಲಾಯಿಸುವಾಗಲೂ ಯಾವುದೇ ರೂಲ್ಸ್ ಬ್ರೇಕ್ ಮಾಡಿ ನಿಮಗೆ ತಕ್ಷಣವಾಗಿ ನಿಮ್ಮ ಮೇಲೆ ಅಲ್ಲಿ ಕಾನೂನು ಕ್ರಮ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 1-2ರಲ್ಲಿ ಮಾತು ನಡವಳಿಕೆ ಜೊತೆಗೆ ನಿಮ್ಮ ಸಾರ್ವಜನಿಕ ಜೀವನದ ವ್ಯವಹಾರಗಳಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಆ ಬಳಿಕ 3-4 ವಾರದ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಇಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಅಲ್ಲಿ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು. ಇಲ್ಲಿ ದಿನವೂ ಹಾಗೆ ಮಾತಿನಲ್ಲಿ ಸ್ವಲ್ಪ ಚಕಮಕಿ ಬರುತ್ತೆ. ವಿಶೇಷವಾಗಿ ಕಿರಿಯರ ವ್ಯಕ್ತಿಗಳ ಜೊತೆಗೆ ನಿಮಗಿಂತ ಯಾರು ಕಿರಿಯರು ಅಥವಾ ಜೂನಿಯರ್ಸ್ ಇದ್ದಾರೋ ಅವರ ಜೊತೆಗೆ ಮಾತಿನ ಬಗ್ಗೆ ನಿಗಾ ಬೇಕಾಗುತ್ತೆ. ಅವರು ನಿಮ್ಮನ್ನು ಯಾವುದೇ ರೀತಿ ಅವಮಾನ ಮಾಡಿದಾಗಲಿ ಅಥವಾ ಅವರ ಜೊತೆಗೆ ನಿಮಗೆ ಏನಾದರೂ ಮನಸ್ಸಿಗೆ ಕಲಹ ಅಥವಾ ವಾಗ್ವಾದಗಳು ಹೆಚ್ಚಳಾಗುತ್ತಾಗಲಿ ಅಥವಾ ಅವರು ನಿಮ್ಮ ಮೇಲೆ ಏನಾದರೂ ಒಂದು ದೂರನ್ನು ದಾಖಲು ಮಾಡುವಂಥ ಘಟನೆಗಳನ್ನ ಜರಬಹುದು. ಹಾಗಾಗಿ ಇದನ್ನ ಮಾತು ನಡವಳಿಕೆ ಬಗ್ಗೆ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಯಾವುದೇ ರೀತಿಯ ಒಂದು ವಾಗ್ವಾದಕ್ಕೆ ಕಲಹಕ್ಕೆಲ್ಲ ಆಸ್ಪದನ್ನು ಕೊಡಬಾರ್ದು. ಅದರ ಹೊರತು ಹಣಕಾಸು ಆರೋಗ್ಯ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ ಈ ಶುಕ್ರವಾರ ಶನಿವಾರದಂದು. ಒಟ್ಟಿಗೆ ಈ ಒಂದು ತುಲಾರಾಶಿಯವರಿಗೆ ಗಮನಿಸಿದಾಗ ಆರಂಭದ ಭಾನುವಾರ ಅಷ್ಟೇನು ಉತ್ತಮ ಬಂದಿಲ್ಲ. ನಂತರ ಬರುವಂಥ ಸೋಮವಾರ ಮಂಗಳವಾರ ಅಷ್ಟೇ ನಿಮಗೆ ಅತ್ಯುತ್ತಮವಾದ ದಿನ ಎಂದು ಕಂಡುಬರುತ್ತೆ. ಸೋಮವಾರ ಮಂಗಳವಾರ ಡಿಸೆಂಬರ್ 30, 31. ಉಳಿದ 5 ದಿನಗಳು ನಿಮಗೆ ಸ್ವಲ್ಪ ಮಧ್ಯಮ ಫಲವನ್ನು ಮಿಶ್ರ ಫಲವನ್ನು ಕೊಡ್ಬೋದಾಗಿದೆ. ಹಾಗಾಗಿ ಈ 2 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಉಳಿದ ದಿನಗಳ ಸ್ವಲ್ಪ ಮಾತು ನಡವಳಿಕೆ ಹಣಕಾಸು ಜೊತೆಗೆ ನಿಮ್ಮ ಸಾಮಾಜಿಕ ಬಾಂಧವ್ಯ ಇತ್ಯಾದಿಗಳು ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 4, 6, 1, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ವಾರ ಪೂರ್ತಿ ನಿಮಗೆ ಸೂರ್ಯ ಮತ್ತು ಒಂದು ಶುಕ್ರರ ಅನುಗ್ರಹ, ಹಾಗಾಗಿ ಶುಕ್ರಾದಿತ್ಯರ ವಿಶೇಷವಾದ ಅನುಗ್ರಹ ಇರುವ ಕಾರಣ ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಸ್ವಲ್ಪ ಸಮೃದ್ಧಿ ಬರುವಂಥ ಸಾಧ್ಯತೆ ವಾರದಲ್ಲಿದೆ. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಈ ವಾರದಲ್ಲಿ ನೀವು ಮಾಡ್ಬೋದಾಗಿದೆ. ಜೊತೆಗೆ ಭೂಮಿ, ದಾಖಲೆ ಪತ್ರಗಳು, ಯಾವುದೇ ರೀತಿಯ ಡಾಕ್ಯುಮೆಂಟೇಷನ್ ಇತ್ಯಾದಿಗಳ ಬಗ್ಗೆ ಸಹ ಈ ದಿನ ನೀವು ಓಡಾಡಿದರೆ ಅವೆಲ್ಲ ನಿಮಗೆ ಕೈಗೆ ಸೇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೆಂಜ್, ಗ್ರೇ ಮತ್ತು ವೈಟ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 4, 6, 1, 4, 6 ಸಂಖ್ಯೆಯನ್ನು ಈ ವಾರದಲ್ಲಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಈ ವಾರವು ಎಲ್ಲ ತುಲಾರಾಶಿಯವರಿಗೂ ಶುಭದಾಯಕವಾಗಲಿ. ಹಾಗೆಯೇ ಬರತಕ್ಕಂಥ ಹೊಸ ವರ್ಷ 2025 ನಿಮಗೆ ಆರೋಗ್ಯ, ಶಕ್ತಿ, ಜಲವ, ಸುಖ, ಸಮೃದ್ಧಿ, ಶಾಂತಿಗಳನ್ನು ತಂದುಕೊಡಲಿ. ಬಳಿಕ ವೃಶ್ಚಿಕ ರಾಶಿಗೆ ವಾರದ ಆರಂಭ ಭಾನುವಾರ ಉತ್ತಮವಾಗಿ ಬರ್ತಾಯಿದೆ. ಡಿಸೆಂಬರ್ 29 ಭಾನುವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಶುಭ ಸಮಾರಂಭಗಳಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಮಿತ್ರರ ಅಥವಾ ಬಂಧುಗಳ ಭೇಟಿಯಾಗುವಂಥ ಅವಕಾಶ, ಇನ್ನು ಕೆಲವರಿಗೆ ಯಾತ್ರೆ, ದೂರ ಪ್ರಯಾಣ, ಪ್ರವಾಸವಾಗುವಂಥ ಅವಕಾಶ ಎಲ್ಲ ಬರುತ್ತೆ. ಜೊತೆಗೆ ಮಾಡುವಂಥ ಉದ್ಯೋಗ, ವೃತ್ತಿ, ವ್ಯಾಪಾರ, ಶಿಕ್ಷಣದಲ್ಲಿ ನಿಮಗೆ ಪ್ರಗತಿದಾಯಕ ಲಕ್ಷಣಗಳು ಕಂಡುಬರ್ತವೆ. ಹಿಂದೆ ಬರದಿದ್ದಂಥ ಉತ್ತಮ ರಿಸಲ್ಟ್ಗಳು ಈಗ ಉತ್ತಮ ಬರುವಂಥದ್ದು, ಹಿಂದೆ ಆಗದಿದ್ದಂಥ ಲಾಭಗಳು ಈಗ ನಿಮಗೆ ಉತ್ತಮ ಲಾಭಗಳು ಬರುವಂಥದ್ದು. ಈ ರೀತಿ ಅಪರೂಪದ ಘಟನೆಗಳು ನಿಮಗೆ ಉತ್ತಮ ಮನಸ್ಸಿಗೆ ಖುಷಿಯನ್ನು ಕೊಡುವಂಥ ಘಟನೆ ಈ ಡಿಸೆಂಬರ್ 29 ಭಾನುವಾರದಂದು ಆಗುತ್ತೆ. ಆ ಬಳಿಕ ಡಿಸೆಂಬರ್ 30, 31 ಸೋಮವಾರ ಮಂಗಳವಾರ ಅಷ್ಟೇನು ಉತ್ತಮಲ್ಲ. ಸೋಮವಾರ ಮಂಗಳವಾರ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ, ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳದಾಗಲೇ ಅಥವಾ ವಸ್ತು, ಒಡವೆ ಇತ್ಯಾದಿಗಳನ್ನು ನೀವೆಲ್ಲರೂ ಕಳೆದುಕೊಳ್ಳುವಂಥ ಘಟನೆಗಳು ಜರಬಹುದು. ಜೊತೆಗೆ ಪ್ರಯಾಣ ಕಾಲದಲ್ಲಿ ಅಥವಾ ಪ್ರವಾಸದಲ್ಲಿ ಏನಾದರೂ ನಿಮಗೆ ಅಹಿತಕರ ಘಟನೆಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲಿ ಜರಬಹುದು. ಮೇಲಾಧಿಕಾರಿಗಳಿಂದ ನಿಮಗೆ ಒತ್ತಡ, ಕಿರುಕುಳ ಹೆಚ್ಚಳಾಗುವಂಥದ್ದು. ಈ ರೀತಿ ಅನಪೇಕ್ಷಿತ ಘಟನೆಗಳು ಅಂದರೆ ಯಾವುದು ಇಷ್ಟ ಇಲ್ಲ, ಅನಿಷ್ಟ ಅಂತ ಹೇಳ್ತಾರೆ, ಇಷ್ಟ ಇಲ್ಲದೇ ಅನಿಷ್ಟ ಅಂತ ಅನಿಷ್ಟವಾದ ಘಟನೆಗಳು ನಿಮಗೆ ಈ ದಿನ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಹಣಕಾಸಿನ ಬಗ್ಗೆ ಹಾಗೆ ಅದು ಅನಿರೀಕ್ಷಿತ ಲಾಭ ಅಲ್ಲ, ಅನಿರೀಕ್ಷಿತ ನಷ್ಟಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ 30, 31 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಸೋಮವಾರ ಮಂಗಳವಾರ ಬೇಕಾಗುತ್ತೆ. ಆ ಬಳಿಕ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಜನವರಿ 1, 2 ಹೊಸ ವರ್ಷದ ಆರಂಭದ ದಿನ ನಿಮಗೆ 2 ದಿನಗಳು ಉತ್ತಮ ಫಲವನ್ನು ಕೊಡ್ತಾಯಿವೆ. ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ಕೆಲವೊಬ್ಬರಿಗೆ ಈ ವಿದೇಶಕ್ಕೆ ಬೇರೆ ಬೇರೆ ರೀತಿಯ ಈ ಪ್ರವಾಸಗಳಿಗೆ ಅಥವಾ ಉದ್ಯೋಗಾರ್ಥಿಯಾಗಿನೋ ಶಿಕ್ಷಣಾರ್ಥವಾಗಿನೋ ವಿದೇಶಕ್ಕೆ ಹೋಗುವಂಥ ಅವಕಾಶ ಬರ್ಬೋದಾಗಿದೆ. ಹಾಗೆಯೇ ದೀರ್ಘಕಾಲದ ಕೆಲವು ಪ್ರಯತ್ನಗಳಿಗೆ ಈ ದಿನ ಫಲ ಬರುವಂಥದ್ದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಈ ದಿನ ಯಶಸ್ಸಾಗುವಂಥದ್ದು. ಜೊತೆಗೆ ಈ ಕೃಷಿ, ಕೈಗಾರಿಕೆ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಮಾಡುವಂಥವರಿಗೆ ವಿಶೇಷವಾದ ಲಾಭ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳ ದೊಡ್ಡ ಮೊತ್ತದ ಲಾಭ ಎಲ್ಲ ಈ ದಿನ ಸಿಗಲಿದೆ. ಹಾಗಾಗಿ ಈ ಜನವರಿ 1, 2 ಇದಕ್ಕೆ ಹೊಸ ವರ್ಷದ ಆರಂಭದ ಈ 2 ದಿನಗಳು ನಿಮಗೆ ಶುಭಕರವಿದೆ. ಬಳಿಕ ಶುಕ್ರವಾರ ಶನಿವಾರ ವಾರದ ಕೊನೆ 2 ದಿನಗಳು ಜನವರಿ 3, 4 ಅಷ್ಟೇನು ಉತ್ತಮ ಇಲ್ಲ. ಜನವರಿ 3, 4ರಲ್ಲಿ ಸ್ವಲ್ಪ ನಿಮಗೆ
ಎಲ್ಲ ವ್ಯತಿರಿಕ್ತವಾದ ಘಟನೆ ಅಂದರೆ ಎಲ್ಲ ವಿರುದ್ಧವಾದ ಘಟನೆಗಳು ಜರುಗ್ಬೋದು. ನೀವು ಏನಾದರೂ ಪಡೀಲಿಕ್ಕೆ ಪ್ರಯತ್ನ ಮಾಡೋದು ಅದು ವಿರುದ್ಧವಾಗುವಂಥದ್ದು. ಯಾರನ್ನ ಭೇಟಿ ಆಗಬೇಕಂದ್ರೆ ಅವರು ನಿಮಗೆ ವಿರುದ್ಧವಾದ ಮಾತನಾಡೋದು, ಅಥವಾ ಇಷ್ಟು ದಿನ ನಿಮಗೆ ಚೆನ್ನಾಗಿ ವ್ಯವಹಾರ ಮಾಡಿದ ವ್ಯಕ್ತಿಗಳು ಈ ದಿನ ನಿಮಗೆ ಉಲ್ಟಾ ಮಾತಾಡೋದು ಇತ್ಯಾದಿ ನಿಮ್ಮ ಒಂದು ವಿರುದ್ಧವಾದ ಘಟನೆಗಳು ಜರುಗ್ಬೋದು. ಜೊತೆಗೆ ಮನೆಯ ಸದಸ್ಯರು ಹಾಗೆ ನಿಮ್ಮ ಜೊತೆಗೆ ವಾಗ್ವಾದ ಮಾಡ್ತಾರೆ, ಕಲಹ ಮಾಡ್ತಾರೆ. ತಂದೆ ಮಕ್ಕಳು, ಗಂಡ ಹೆಂಡತಿ ಅಥವಾ ಸಹೋದರರ ಮಧ್ಯೆ ವಾಗ್ವಾದ ಕಲಹ ಆಗ್ಬೋದು. ಮನಸ್ಸಿಗೆ ಸ್ವಲ್ಪ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ಅಥವಾ ನಿಮ್ಮ ಉದ್ಯೋಗ ಜಾಗದಲ್ಲಿ ಅಥವಾ ವ್ಯಾಪಾರ ಜಾಗದಲ್ಲಿ ಸಹ ಜರುಗಬಹುದಾಗಿದೆ. ಹಾಗಾಗಿ ಮಾತು ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು ಈ ಶುಕ್ರವಾರ ಶನಿವಾರದಂದು ಜನವರಿ 3-4ರಂದು. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ವಾರದಲ್ಲಿ ಬರುವಂಥ ಆರಂಭದ ಭಾನುವಾರ ಜೊತೆಗೆ ಮಧ್ಯದಲ್ಲಿ ಬರುವಂಥ ಜನವರಿ 1-2 ಬುಧವಾರ ಗುರುವಾರ ಆ 3 ದಿನಗಳಷ್ಟೇ ಅತ್ಯುತ್ತಮವಾದ ಫಲನ ಕೊಡುವಂಥ ದಿನಗಳಾಗಿವೆ. ಅಲ್ಲಿ ನೀವು ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 6 ಮತ್ತು 7 6 ಆ್ಯಂಡ್ 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ಚಂದ್ರ ಅನುಗ್ರಹವಿರುವಂಥ ಡಿಸೆಂಬರ್ 29 ಜನವರಿ 1-2ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಚಂದ್ರ ಅನುಗ್ರಹವಿರುವಂಥ ದಿನಗಳಲ್ಲಿ ಬಳಸ್ಕೊಳ್ಬಹುದಾಗಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಹಾಗೆ ಬರತಕ್ಕಂಥ 2025 ವರ್ಷವು ಆಯುರಾರೋಗ್ಯ, ಶಿಕ್ಷೆ, ಜಯಲಾಭ, ಸುಖ, ಶಾಂತಿಗಳನ್ನು ತಂದುಕೊಡಲಿ. ಬಳಿಕ ಧನುಸು ರಾಶಿ ಅದು ಧನುರಾಶಿ. ಧನುರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದುಕೊಂಡು ಬಂದಿದೆ, ಹೆಚ್ಚಿನ ಬದಲಾವಣೆಗಳಿಲ್ಲ. ಭಾನುವಾರ ಡಿಸೆಂಬರ್ 29 ನಿಮಗೆ ಕೆಲವೊಂದು ಸಾರಿ ಹಣಕಾಸಿನ ಕೊರತೆ ಎದುರಾಗ್ಬೋದು. ಇನ್ನು ಕೆಲವರಿಗೆ ಹಣಕಾಸಿನ ನಷ್ಟಗಳಾಗುವಂಥದ್ದು ಅಥವಾ ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅಥವಾ ಏನೇನು ನೀವು ಕೆಲಸಗಳು ಇವತ್ತು ಆಗತ್ತೆ ಅಂತಕೊಂಡಿದ್ರೋ ಅದು ಇವತ್ತು ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದು. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ, ಬೇಜಾರು ಅಥವಾ ಚಿಂತೆ ಆಗುವಂಥ ಘಟನೆಗಳು ಜರುಗುತ್ತೆ. ಜೊತೆಗೆ ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಅಷ್ಟೇನು ಸಮಾಧಾನಕರವಾಗಿರೋದಿಲ್ಲ. ವ್ಯಾಪಾರಿಗಳಿಗೆ ಕಷ್ಟ ನಷ್ಟಗಳಾಗುವಂಥದ್ದು, ಅದು ಯಾರಾದರೂ ನಿಮ್ಮ ವರ್ಕರ್ಗಳ ಮೂಲಕ ಅಂದರೆ ನಿಮ್ಮ ಮಾಡುವಂಥ ನೌಕರರು, ಎಂಪ್ಲಾಯೀಸ್ಗಳ ಮೂಲಕ ನಿಮಗೆ ಈ ನಷ್ಟ ಕಷ್ಟಗಳಾಗುವಂಥದ್ದು. ಜೊತೆಗೆ ಅನಿರೀಕ್ಷಿತವಾದ ಖರ್ಚು ವೆಚ್ಚಗಳು ಬರುವಂಥದ್ದು, ಮನಸ್ಸಿಗೆ ಸ್ವಲ್ಪ ಆಘಾತ ಆಗುವಂಥ ಏನಾದರೂ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗಲಿವೆ. ಹಾಗಾಗಿ ಈ ಭಾನುವಾರ ಸ್ವಲ್ಪ ನೀವು ಮಾತು, ನಡವಳಿಕೆ, ಹಣಕಾಸು ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು 30-31 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಡಿಸೆಂಬರ್ 30-31 ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಇಷ್ಟಾರ್ಥ ಸಿದ್ಧಿ ಲಾಭ ಬರೆದಿದೆ. ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ನಿರೀಕ್ಷೆ ಮಾಡೋದು. ಆರೋಗ್ಯ ಸಹ ಉತ್ತಮವಾಗಿ ಸುಧಾರಣೆ ಆಗ್ತಿರುತ್ತೆ. ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಗಲಿವೆ. ಹಾಗಾಗಿ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ ಧನುರಾಶಿಯವರಿಗೆ. ಆ ಬಳಿಕ ಬುಧವಾರ ಗುರುವಾರ ಅಷ್ಟೇನು ಉತ್ತಮ ಇಲ್ಲ. ಬುಧವಾರ ಗುರುವಾರ ಸ್ವಲ್ಪ ಆರ್ಥಿಕವಾಗಿ ನಷ್ಟಗಳಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವುದು, ತಲೆನೋವು, ಶೀತ, ನೆಗಡಿ, ಜ್ವರ ಅಥವಾ ಈ ಜಾಯಿಂಟ್ ಪೈನು, ಬ್ಯಾಕ್ ಪೈನ್ ಇತ್ಯಾದಿಗಳನ್ನ ಕಾಣಿಸ್ಕೊಳ್ಬೋದು. ಹಾಗಾಗಿ ಆರೋಗ್ಯದ ಹೆಚ್ಚಿನ ಗಮನವನ್ನು ಕಾಯ್ದುಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಅಪರಿಚಿತರಲ್ಲಿ ವ್ಯವಹಾರ ಮಾಡಿದರೆ, ಅಪರಿಚಿತರಲ್ಲಿ ಏನಾದರೂ ನೀವು ಹಣವನ್ನು ತೊಡಗಿಸೋದು, ಇನ್ವೆಸ್ಟ್ಮೆಂಟ್ ಮಾಡೋದು ಇತ್ಯಾದಿ ಮಾಡಲಿಕ್ಕೆ ಹೋದರೆ ಅಲ್ಲಿ ಹಣವನ್ನು ನಿಮ್ಮ ಅಥವಾ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಇನ್ನು ಕೊನೆಯ 2 ದಿನಗಳು 3-4 ಜನವರಿ 3-4 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅನೇಕ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು, ಜೊತೆಗೆ ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವಿದ್ಯಾರ್ಥಿಗಳು ಅಥವಾ ಯುವಕರು, ಸಾಧಕರು ಏನೇನೋ ನೀವು ಕನಸುಕೊಂಡಿದ್ರೆ ಆ ಕನಸು ಈಡೇರುತ್ತೆ. ಉದ್ಯೋಗ ಅಪೇಕ್ಷೆಗಳು ಉದ್ಯೋಗ ಸಿಗುವಂಥದ್ದು, ವ್ಯಾಪಾರ ಅಥವಾ ಕೈಗಾರಿಕೆ ಇಂಡಸ್ಟ್ರಿ ನಡೆಸೋರಿಗೆ ಇಂಡಸ್ಟ್ರಿ ಅಥವಾ ಕೈಗಾರಿಕೆಗಳು ಹೆಚ್ಚಿನ ಲಾಭ ಬರುವಂಥದ್ದು, ಸರ್ಕಾರದ ದಾಖಲೆ ಪತ್ರಗಳು ನಿಮ್ಮ ಕೈ ಸೇರುವಂಥದ್ದು, ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಈ ವಾರದ ಕೊನೆಯ ದಿನಗಳಲ್ಲಿ ಅಂದರೆ ಈ ಜನವರಿ 3-4ರಲ್ಲಿ ನಿಮಗೆ ಸಿಗ್ಬೋದಾಗಿದೆ. ಒಟ್ಟಿನಲ್ಲಿ ಈ ಧನುರಾಶಿಯವರಿಗೆ ಆರಂಭದ ಭಾನುವಾರ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ನಂತರ ಬರುವಂಥ ಸೋಮವಾರ ಮಂಗಳವಾರ ಡಿಸೆಂಬರ್ 30-31 ಹಾಗೂ ಜನವರಿ 3-4 ಎಂಬಂತಹ 4 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರ ಅನುಗ್ರಹದಿಂದ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು, ಜಯವನ್ನು ತಂದುಕೊಡುವಂಥ 4 ದಿನಗಳಾಗಿವೆ. ಅವನ್ನ ಸದುಪಯೋಗಪಡಿಸಿಕೊಳ್ಳಿ. ಬಳಸತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 2, 6, 7, 8 2, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುಸು ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಹಾಗೆ ಮುಂದೆ ಬರತಕ್ಕಂಥ ವರ್ಷ 2025 ನಿಮಗೆ ಆಯುರಾರೋಗ್ಯ, ಶಿಕ್ಷೆ, ಜಯಲಾಭ, ಸುಖ, ಶಾಂತಿಗಳನ್ನು ತಂದುಕೊಡಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ ನಿಮ್ಮ ಅಂದುಕೊಂಡಂತಹ ಎಲ್ಲ ಫಲಿತಾಂಶಗಳು ನಿಮ್ಮ ಪರವಾಗಿ ಬರುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಲಿದೆ. ಅಂದುಕೊಂಡಂತೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಕನಸುಗಳು ನನಸಾಗ್ಬೋದು. ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಉದ್ಯೋಗದಲ್ಲಿ ಅವರಿಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಇನ್ನೊಂದರಿಗೆ ಮದುವೆ, ಮುಂಜಿ ಇತ್ಯಾದಿಗಳಿಗೆ ನೀವು ಓಡಾಡ್ತಾರೆ, ಅವೆಲ್ಲ ಈಗ ಫಿಕ್ಸ್ ಆಗುವಂಥದ್ದು. ಅಥವಾ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಮಿತ್ರರು, ಬಂಧುಗಳಿಂದ ನಿಮಗೆ ಸಹಾಯ ಸಿಗಲಿದೆ. ಕೆಲವರಿಗೆ ಯಂತ್ರ, ವಾಹನ, ಉಪಕರಣಗೊಳ್ಳುವಂಥ ಯೋಗ ಈ ದಿನ ಒದಗಿ ಬರಲಿವೆ. ಹಾಗಾಗಿ ಭಾನುವಾರ ಅತ್ಯಂತ ಶುಭ ಫಲವನ್ನು ಕೊಡುವಂಥ ಶುಭ ದಿನ ಆಗಿರುತ್ತೆ. ಆ ಬಳಿಕ ಡಿಸೆಂಬರ್ 30-31 ಸೋಮವಾರ ಮಂಗಳವಾರ ಅಷ್ಟೇನು ಉತ್ತಮ ಇಲ್ಲ. ಸೋಮವಾರ ಮಂಗಳವಾರ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಅನಿರೀಕ್ಷಿತ ನಷ್ಟ ಆಗುತ್ತೆ, ಅನಿರೀಕ್ಷಿತ ಖರ್ಚುಗಳು ಬರುತ್ತೆ. ಜೊತೆಗೆ ಯಾವುದೇ ಒಂದು ಉದ್ದೇಶಕ್ಕೆ ನೀವು ಕೂಡಿಟ್ಟ ಹಣವನ್ನು ಒಂದು ಇತರ ಬೇರೆ ಉದ್ದೇಶಕ್ಕೆ ಅದನ್ನು ಖರ್ಚು ಮಾಡುವಂಥ ಪ್ರಮೇಯ ಎಲ್ಲ ಬರುತ್ತೆ. ಜೊತೆಗೆ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುತ್ತೆ. ಅಥವಾ ಬಂಧುಗಳಲ್ಲಿ ಮಿತ್ರರಾಗಿ ನಿಮ್ಮನ್ನು ತಾತ್ಕಾಲಿಕವಾಗಿ ದ್ವೇಷ ಮಾಡುವಂಥ ಸನ್ನಿವೇಶಗಳು ಜರಗಬಹುದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಹಣಕಾಸು, ಆರೋಗ್ಯ ವಿಚಾರ, ಮನಸ್ಸಿನ ವಿಚಾರ, ಮಾತು, ನಡವಳಿಕೆ ಬಗ್ಗೆ 30-31 ಎಚ್ಚರಿಕೆ ಹೆಜ್ಜೆ ಬೇಕು.
ಆ ಬಳಿಕ 1-2 ಜನವರಿ 1-2 ಹೊಸ ವರ್ಷದ ಆರಂಭದಲ್ಲಿ 1-2 ದಿನಾಂಕಗಳು ನಿಮಗೆ ಶುಭಕರವಾಗಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂಥ ಘಟನೆಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ದೇವತಾ ಅನುಗ್ರಹ, ಗ್ರಹ ಅನುಗ್ರಹದಿಂದ ನಿಮ್ಮ ಎಲ್ಲ ಹಲವಾರು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಮನೆಯಲ್ಲಿ ಶುಭ ಕಾರ್ಯ ನಿಗದಿಯಾಗಬಹುದು. ಅಥವಾ ಮಕರ ರಾಶಿಯವರಿಗೆ ಸ್ವಂತವಾಗಿ ಮದುವೆ ಫಿಕ್ಸ್ ಆಗೋದಿಲ್ಲ, ಅಥವಾ ಮಕರ ರಾಶಿಯವರ ಮನೆಯ ಮಕ್ಕಳಿಗೆ ಈ ಕಾಲದಲ್ಲಿ ಮದುವೆ ಫಿಕ್ಸ್ ಆಗಾಗಲಿ ಅಥವಾ ಜಾಬ್ ಸಿಗುವಂಥದ್ದಾಗಲಿ ಮುಂತಾದ ಶುಭ ಘಟನೆಗಳ ಶುಭ ಸಮಾಚಾರವು ಈ ದಿನ 1-2ರಂದು ಜರುಗಬಹುದಾಗಿದೆ. ಇನ್ನು ಕೊನೆ 2 ದಿನಗಳು 3-4 ಜನವರಿ 3-4 ಅಷ್ಟೇನು ಉತ್ತಮ ಇಲ್ಲ. ಜನವರಿ 3-4 ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಬೇಕು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ, ಹಣದ ಕಷ್ಟ ನಷ್ಟಗಳಾಗುವುದಿಲ್ಲ. ಅಥವಾ ಪ್ರಯಾಣ ಕಾಲದಲ್ಲಿ ವಸ್ತು ಒಡವೆಗಳ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜಬೇಕು. ಆರೋಗ್ಯದ ಬಗ್ಗೆ ಸಹ ನಿಗಾ ಬೇಕು. ಆಹಾರದಿಂದ, ನೀರಿನಿಂದ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ಆರೋಗ್ಯ, ಹಣಕಾಸು ಜೊತೆಗೆ ವೈಯಕ್ತಿಕ ವಿಚಾರ ಬಗ್ಗೆ ಶುಕ್ರವಾರ ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಆರಂಭದ ದಿನಗಳು ಉತ್ತಮ ಬಂದಿವೆ. ಭಾನುವಾರ ಡಿಸೆಂಬರ್ 29, ಆ ಬಳಿಕ ಜನವರಿ 1-2 ಅಂತಹ 3 ದಿನಗಳು, 29 ಮತ್ತು 1-2 ಅಂತಹ 3 ದಿನಗಳು ವಿಶೇಷವಾದ ಶುಭವನ್ನು ಲಾಭವನ್ನು ತಂದುಕೊಡುವಂಥ ಶುಭ ದಿನಗಳಾಗಿವೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 4, 5, 6, 4, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಅದೇ ರೀತಿ ಚಂದ್ರ ಅನುಗ್ರಹ ಇರುವಂಥ 29, 1, 2ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ನ್ನು ಚಂದ್ರ ಅನುಗ್ರಹ ಇರುವಂಥ 3 ದಿನಗಳಲ್ಲಿ ಬಳಸ್ಕೊಳ್ಳೋದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಜೊತೆಗೆ ಬರತಕ್ಕಂಥ ವರ್ಷ 2025 ನಿಮಗೆ ಆರೋಗ್ಯವನ್ನು, ಆಶಾವನ್ನು, ಕೀರ್ತನೆ, ಜಲಾಭವನ್ನು, ಸುಖ ಶಾಂತಿಯನ್ನು ತಂದುಕೊಡಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭದ ದಿನ ಶುಭ ಆರಂಭ. ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನಗಳು ನಿಮಗೆ ಚಂದ್ರನ ವಿಶೇಷವಾದ ಕರ್ಮಸ್ಥಾನ, ಲಾಭಸ್ಥಾನದ ಒಂದು ಆಶೀರ್ವಾದ ಬರ್ತಾ ಇರುತ್ತೆ. ತಿಂಗಳಲ್ಲಿ ಒಮ್ಮೆ ಮಾತ್ರ ಸಿಗುವಂಥ ಅಪೂರ್ವದ ಅವಕಾಶ ನಿಮಗೆ ಈ ವಾರದ ಆರಂಭದಲ್ಲೇ ಬರ್ತಾಯಿದೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದರೆ ಕೈಗೆ ಹಾಕ್ಬೋದು. ಸರ್ಕಾರದ ಕೆಲಸ ಕೈಗೆ ಹಾಕ್ಬೋದು. ಕೋರ್ಟ್ ಕಚೇರಿ ಕೆಲಸ, ಯಾವುದೇ ದಾಖಲೆ ಪತ್ರಗಳ ಸಂಗ್ರಹ, ಮನೆ ಭೂಮಿ ಕೊಳ್ಳುವಂಥ ವಿಚಾರ, ಅದು ಯಾವುದೇ ಒಂದು ಅಧಿಕಾರಿಯನ್ನು ಭೇಟಿಯಾಗಬೇಕು, ಅದು ಯಾವುದೇ ಒಂದು ರಾಜಕಾರಣಿಯನ್ನು ಭೇಟಿಯಾಗಿ ಅವರ ಮೂಲಕ ಕೆಲಸ ಮಾಡಬೇಕು, ಅವೆಲ್ಲಕ್ಕೂ ಈ 3 ದಿನಗಳು ಅಪೂರ್ವವಾದ ಅವಕಾಶವನ್ನು ಕೊಡ್ತಾಯಿದೆ. ಜೊತೆಗೆ ಈ ವಾರ ಪೂರ್ತಿ ನಿಮಗೆ ರವಿಯ ಅಥವಾ ಸೂರ್ಯನ ದೇವರ ಒಂದು ವಿಶೇಷವಾದ ಅನುಗ್ರಹ ಇರುತ್ತೆ ಲಾಭಸ್ಥಾನದಲ್ಲಿ. ಅದು ಅಪರೂಪಕ್ಕೆ ಬರೋದು ಇವೆಲ್ಲ ಘಟನೆ ವರ್ಷದಲ್ಲಿ 1 ಸಾರಿ ಮಾತ್ರ ಸಿಗುತ್ತೆ. ಸೂರ್ಯನು ಯಾವುದೇ ರಾಶಿಯಲ್ಲಿ ವರ್ಷದಲ್ಲಿ 1 ಬಾರಿ ಮಾತ್ರ 1 ತಿಂಗಳವರೆಗೆ ಲಾಭಸ್ಥಾನದಲ್ಲಿ ಇರುವಂಥ ಒಂದು ಫಲವನ್ನು ಕೊಡ್ತಾನೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಇದೆ, ಈ ವಾರದಲ್ಲೂ ಇದೆ. ಈ ವಾರದಲ್ಲಿರುವಂಥ ರವಿಯ ವಿಶೇಷವಾದ ಲಾಭಸ್ಥಾನದ ಆಶೀರ್ವಾದನ ಪಡೆದುಕೊಳ್ಳಿ. ಜೊತೆಗೆ ಯಾವುದೇ ರೀತಿಯ ಈ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ನೀವು ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. 3 ದಿನಗಳಲ್ಲಿ ನಿಮಗೆ ಲಾಭ ಇದೆ, ಇಷ್ಟಾರ್ಥ ಇದೆ, ಸಿದ್ಧಿ ಇದೆ, ಯೋಗ ಇದೆ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯ ಆಗಲಿವೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಬೇಗನೆ ಆಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸಗಳು ಆಗುವಂಥದ್ದು, ಅಥವಾ ಇಷ್ಟು ದಿನ ಸಿಗದೇ ಇದ್ದಂಥ ನಿಮಗೆ ಆ ಡಾಕ್ಯುಮೆಂಟ್ ಆಗಲಿ, ಪತ್ರ ಆಗಲಿ, ದಾಖಲೆಗಾಗಲಿ ಈಗ ಬೇಗನೆ ಕೈಗೆ ಸಿಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನೀವು ಡಿಸೆಂಬರ್ 29, 30, 31 3 ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಕುಂಭರಾಶಿಯವರು. ಆ ಬಳಿಕ ಬರುವಂಥ ಜನವರಿ 1-2 ಅಷ್ಟೇನು ಉತ್ತಮ ಇಲ್ಲ. ಅಲ್ಲಿ ಬುಧವಾರ, ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಇಲ್ಲಿ ಮಾತಿನ ಚಕಮಕಿ ಆಗುತ್ತೆ, ಮನಸ್ಸಲ್ಲಿ ಬೇಜಾರಾಗುವಂಥ ಘಟನೆ, ಮನಸ್ಸು ವಿಕ್ಷಿಪ್ತ ಆಗುವಂಥದ್ದು, ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಯಾವುದೇ ರೀತಿಯ ಒಂದು ಅಶುಭ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ಏನಾದರೂ ಆರೋಪ ಅಪವಾದಗಳು ಬರೋದು ಇತ್ಯಾದಿ ಘಟನೆಗಳು ಆಗ್ಬೋದು. ಹಾಗಾಗಿ ಕುಂಭರಾಶಿಯವರು ಈ 1-2 ಜನವರಿ 1-2 ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು. ಬುಧವಾರ, ಗುರುವಾರದಂದು ಸ್ವಲ್ಪ ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಿದಾಗಲಿ, ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಸಹಿ ಆಗೋದಾಗಲಿ, ಅದು ಯಾವುದೇ ರೀತಿಯ ಒಂದು ಆರಂಭವನ್ನು ಮಾಡಲಿಕ್ಕೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಮೈಯೆಲ್ಲ ಕಣ್ಣಾಗಿರಬೇಕಾದ ದಿನ. ಹಣಕಾಸಿನ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕು. ವಸ್ತು ಒಡವೆಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕು. ಇನ್ನು ಕೊನೆಯ ದಿನ 3-4ನೇ ತಾರೀಕು ಶುಕ್ರವಾರ, ಶನಿವಾರ. ಜನವರಿ 3-4 ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ 2 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ. ಜನ್ಮದಲ್ಲಿ ಬಂದಂಥ ಚಂದ್ರಮನಿಂದ ನಿಮಗೆ ಅನೇಕ ರೀತಿಯ ಶುಭ ಲಾಭಗಳಾಗುತ್ತದೆ. ತಾಯಿಯ ಒಂದು ಕುಟುಂಬದಿಂದ ಅಥವಾ ತಾಯಿಯ ಸಂಬಂಧಿಗಳು ಅಥವಾ ಸೋದರ ಮಾವ ಮುಂತಾದರಿಂದ ನಿಮ್ಗೆ ಏನಾದರೂ ಶುಭ ಸೂಚನೆಗಳು ಬರೋದು, ಅಥವಾ ತಾಯಿ ಕುಟುಂಬದ ಆಸ್ತಿನೋ ಒಡವೆನೋ ಹಣವನ್ನು ನಿಮಗೆ ಒಂದು ಕೈ ಸೇರುವಂಥದ್ದು. ಹಿಂದೆ ಮಾಡಿದ ಯಾವುದೇ ನಿಮ್ಮ ಪ್ರಯತ್ನಗಳಿಗೆ ಈ ದಿನ ಸಫಲತೆ ಬರುವಂಥದ್ದು. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಕೃಷಿಕರಿಗೆ, ತೋಟಗಾರಿಕೆ, ಹೈನುಗಾರಿಕೆ ಮಾಡೋರಿಗೆ ಅವರ ಒಂದು ವೃತ್ತಿಯಲ್ಲಿ ಹೆಚ್ಚಿನ ಪ್ರಗತಿ ಬರಲಿದೆ. ಅದೇ ರೀತಿ ಯಾವುದೇ ರೀತಿಯ ಬಿಸ್ನೆಸ್ ಅಥವಾ ಕೈಗಾರಿಕೆ ನಡೆಸೋರಿಗೂ ಅವರ ಒಂದು ಕೈಗಾರಿಕೆಯಲ್ಲಿ ಹೆಚ್ಚಿನ ಒಂದು ಪ್ರೊಡಕ್ಷನ್ ರೇಟ್ ಬರೋದಾಗಲಿ, ಹೆಚ್ಚಿನ ಒಂದು ಲಾಭ ಆದಾಯ ಬರೋದಾಗಲಿ ಮುಂತಾದ ಶುಭ ಸೂಚನೆಗಳು ಆಗಲಿವೆ 3-4ರಲ್ಲಿ. ಹಾಗಾಗಿ ಕುಂಭರಾಶಿಯವರಿಗೆ ಈ ವಾರದ ಆರಂಭದ 3 ದಿನಗಳು ಅಂದರೆ 29, 30, 31 ಜೊತೆಗೆ ಕೊನೆಯ 2 ದಿನಗಳು ಅಂದರೆ ಜನವರಿ 3-4 ಹೀಗೆ ಒಟ್ಟಿಗೆ 5 ದಿನಗಳು ಅತ್ಯಂತ ಶುಭ ಫಲವನ್ನು ಕೊಡುವಂಥ ದಿನಗಳು ಬಂದಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ನೀನು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸೂರ್ಯ, ಚಂದ್ರ ಮತ್ತು ಶುಕ್ರರ ವಿಶೇಷದ ಅನುಗ್ರಹ ಸೂಚಿಸುವಂಥ ಈ 3 ಬಣ್ಣಗಳು. ಸಂಖ್ಯೆಗಳು 1, 2, 6, 1 to 6 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ಬರತಕ್ಕಂಥ ತ್ರಿಗ್ರಹಗಳ ಅನುಗ್ರಹ 5 ದಿನಗಳು ನಿಮಗೆ ಬಂದಿವೆ. ಅವೆಲ್ಲ ನಿಮಗೆ ಆರೋಗ್ಯ, ಶಕ್ತಿ, ಜಲವನ್ನು ತಂದುಕೊಡಲಿ. ಜೊತೆಗೆ ಈ ಬರತಕ್ಕಂಥ ಹೊಸ ವರ್ಷ 2022ರಲ್ಲಿ ನಿಮಗೆ ಆಯುರಾರೋಗ್ಯ, ಶಕ್ತಿ, ಜಲಾಭಗಳು ಸಿದ್ಧಿಯಾಗಲಿ ಕುಂಭರಾಶಿಯವರಿಗೆ.
ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬಂದಿದೆ. ಭಾನುವಾರ 29 ಡಿಸೆಂಬರ್ 29 ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬರ್ತಾಯಿಲ್ಲ. ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ. ಬರಬೇಕಾದ ಹಣ ಸಮಯದಲ್ಲಿ ಬರೋದಿಲ್ಲ. ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು. ಜೊತೆಗೆ ನಿಮ್ಮ ಮೇಲೆ ಒಂದು ಆರೋಪ ಅನುಮಾನದ ಒಂದು ಭೂತಗಳು ಬರುವಂಥದ್ದು. ಅದು ಎಷ್ಟು ದಿನ ನಿಮ್ಮಲ್ಲಿ ಚೆನ್ನಾಗಿ ವರ್ತನೆ ಮಾಡ್ತಿದೆ ಅಂತ ನಿಮ್ಮ ಮಿತ್ರರಾಗಲಿ, ಬಂಧುಗಳಾಗಲಿ, ಸಹೋದ್ಯೋಗಿಗಳಾಗಲಿ ನಿಮ್ಮ ಈಗ ವಿರುದ್ಧವಾಗಿ ಚಿಂತನೆ ಮಾಡೋದು ಅಥವಾ ನಿಮ್ಮ ವಿರುದ್ಧವಾಗಿ ಏನಾದರೂ ಕಂಪ್ಲೇಂಟ್ಗಳನ್ನು, ದೂರುಗಳನ್ನು ಇತ್ಯಾದಿಗಳನ್ನು ದಾಖಲು ಮಾಡೋದೆಲ್ಲ ಸಾಧ್ಯ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಈ ಕಾಲದಲ್ಲಿ ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆತಂಕ ಹೆಚ್ಚಾಗುತ್ತೆ. ಮನೋನಿಯಂತ್ರಣ, ಮಾತಿನ ನಿಯಂತ್ರಣ, ಧನ ನಿಯಂತ್ರಣ, ಜೊತೆಗೆ ನಿಮ್ಮ ಬಾಂಧವ್ಯವನ್ನು ಸರಿ ಇಟ್ಕೊಳ್ಬೇಕಂದ್ರೆ ನಿಮ್ಮ ಮಿತ್ರರೆಲ್ಲ, ಬಂಧುಗಳೆಲ್ಲ ಸ್ವಲ್ಪ ಬಾಂಧವ್ಯ ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಭಾನುವಾರ ನಿಮಗೆ ಡಿಸೆಂಬರ್ 21 ಅಷ್ಟೇನೂ ಉತ್ತಮವಾದ ದಿನ ಆಗಿ ಬಂದಿಲ್ಲ. ಬಳಿಕ ಬರುವಂಥ ಡಿಸೆಂಬರ್ 30, 31 ನಿಮ್ಮ ಪಾಲಿಗೆ ಉತ್ತಮ ದಿನ. ವಿಶೇಷವಾಗಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಐಶ್ವರ್ಯ, ಕೀರ್ತಿಯನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿ ಇದೆ. ದೀರ್ಘಕಾಲದ ನೀವು ಕಾಯ್ತಾ ಇದ್ದ ಹಣಕಾಸು ಕೈ ಸೇರ್ಬೋದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಮುನ್ನಡೆ ಇದೆ. ಅಲ್ಲಿ ಚಂದ್ರನ ಜೊತೆಗೆ ನಿಮಗೆ ಈ ದಿನಗಳಲ್ಲಿ ಸೂರ್ಯ ಭಗವಂತನ ಅನುಗ್ರಹ ಸಹ ಈ ತಿಂಗಳಲ್ಲಿ ಇರೋದ್ರ ಕಾರಣ ಅಲ್ಲಿ ಯಾವುದೇ ರೀತಿ ಸರ್ಕಾರದ ಕೋರ್ಟ್ ಕಚೇರಿ ಕೆಲಸ ಪ್ರಯತ್ನ ಮಾಡೋದಾಗಲಿ, ಡಾಕ್ಯುಮೆಂಟೇಷನ್ಗಳನ್ನು ಕೈ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಾಗಲಿ ಇದನ್ನು ಮಾಡ್ಬೋದಾಗಿದೆ 30, 31ರಂದು. ಆ ಬಳಿಕ ಹೊಸ ವರ್ಷದ ಆರಂಭದ ದಿನ ಜನವರಿ 1, 2 ಬುಧವಾರ, ಗುರುವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಜನವರಿ 1, 2ರಲ್ಲಿ ಸಹ ನಿಮಗೆ ಅಲ್ಲಿ ನಿಮ್ಮ ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನು ಇಷ್ಟಾರ್ಥವನ್ನು, ಲಾಭವನ್ನು ಕೊಡಲಿದ್ದಾನೆ. ಅನೇಕ ರೀತಿಯ ವಸ್ತು ಒಡೆದುಕೊಳ್ಳುವಂಥ ಅವಕಾಶ ಕೆಲವರಿಗೆ ಕೆಲವರಿಗೆ ಈ ಗಿಫ್ಟ್ ರೂಪದ ಅಥವಾ ಕೊಡುಗೆ ರೂಪದ ಏನಾದರೂ ಉಡುಗೊರೆ ಇತ್ಯಾದಿಗಳು ಬರುತ್ತದೆ. ಅನೇಕ ರೀತಿಯ ನಿಮ್ಮ ಬಂಧುಗಳು, ಮಿತ್ರರಲ್ಲಿ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಅಥವಾ ಹಿಂದೆ ನಿಮ್ಮಿಂದ ಆಗದಿದ್ದಂಥ ಕೆಲವು ಕೆಲಸ ಕಾರ್ಯಗಳು ಈ ದಿನ ಸಲೀಸಾಗಿ ಆಗುವಂಥದ್ದು, ಅಥವಾ ಬಹಳ ಕಾಲದಿಂದ ಕಾಯ್ತಾ ಇದ್ದ ಒಂದು ಕಾರ್ಯಗಳ ಫಲವು ಈ ದಿನ ನಿಮ್ಮ ಪರವಾಗಿ ಬರುವಂಥದ್ದು. ಈ ರೀತಿ ಅನೇಕ ಖುಷಿ ಕೊಡುವಂಥ ಘಟನೆ, ಲಾಭ ಕೊಡುವಂಥ ಘಟನೆಗಳು ಈ ಜನವರಿ 1, 2ರಂದು ಬರ್ತಾಯಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ವಾರದ ಕೊನೆಯ 2 ದಿನ ಜನವರಿ 3, 4 ಶುಕ್ರವಾರ, ಶನಿವಾರ ಅಷ್ಟೇನು ಉತ್ತಮಿಲ್ಲ. ಶುಕ್ರವಾರ, ಶನಿವಾರ ನಿಮಗೆ ಅನಿರೀಕ್ಷಿತ ನಷ್ಟ ಆಗುವಂಥದ್ದು, ವೃತ್ತಿ ವ್ಯಾಪಾರದಲ್ಲಿ ಅಶಾಂತಿ ಮೂಡುವಂಥದ್ದು, ಅದು ನಿಮ್ಮ ಜೊತೆ ಕೆಲಸ ಮಾಡೋರು, ಕಲೀಗ್ಸ್ಗಳಾಗಲಿ, ನಿಮ್ಮ ಮಿತ್ರರಾಗಲಿ ನಿಮಗೆ ವಿರುದ್ಧವಾಗಿ ಮಾತನಾಡುವಂಥದ್ದು. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ, ಚಿಂತೆ, ಭಯ ಹೆಚ್ಚಳಾಗುತ್ತೆ. ಮನೆಯ ಮಂದಿಯಲ್ಲೂ ಸಹ ಅಷ್ಟೊಂದು ಉತ್ತಮ ಬಾಂಧವ್ಯ ಇರೋದಿಲ್ಲ. ಹಾಗಾಗಿ ವೈಯಕ್ತಿಕ ವಿಚಾರ, ಮಾತಿನ ವಿಚಾರ, ಹಣಕಾಸು ವಿಚಾರ, ನಡವಳಿಕೆ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾದ ದಿನ ಆಗಿರುತ್ತೆ ಈ ಕೊನೆಯ 2 ದಿನಗಳು, ಅಂದರೆ ಜನವರಿ 3, 4ರಲ್ಲಿ. ಒಟ್ಟಿನಲ್ಲಿ ಈ ಒಂದು ಮೀನರಾಶಿಯವರಿಗೆ ಈ ವಾರದಲ್ಲಿ ಬರ್ತಕ್ಕಂಥ ಅತ್ಯಂತ ಶುಭ ಫಲಗಳು ದಿನಗಳಂದರೆ ಡಿಸೆಂಬರ್ 30, 31 ಮತ್ತು ಜನವರಿ 1, 2. ಹಾಗೆ ವರ್ಷದ ಕೊನೆಯ 2 ದಿನ, ಹೊಸ ವರ್ಷದ ಆರಂಭದ 2 ದಿನ, ನಿಮಗೆ ಒಟ್ಟಿಗೆ 4 ದಿನಗಳು ಅತ್ಯಂತ ಶುಭಕರವಾಗಿ ಚಂದ್ರನ ವಿಶೇಷ ತರಂಗಗಳ ಲಾಭ ಬರುವಂಥ ದಿನಗಳಾಗಿವೆ. ಈ ವಾರದಲ್ಲಿ ಬಳಸತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್ ಮತ್ತು ವೈಟ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 5, 6 1, 2, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ನಿಮಗೆ ಚತುರ್ಗ್ರಹಗಳು 4 ದಿನಗಳಲ್ಲಿ ವಿಶೇಷವಾದ ಶುಭಫಲವನ್ನು ಕೊಡ್ತೇವೆ. ಅವೆಲ್ಲವೂ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಈ ವಾರವು ಮೀನರಾಶಿಯವರಿಗೆ ಶುಭದಾಯಕವಾಗಲಿ. ಮುಂದೆ ಬರತಕ್ಕಂಥ 2025 2025 ವರ್ಷ ನಿಮಗೆ ಆರೋಗ್ಯವನ್ನು, ಯಶಕೀರ್ತಿಯನ್ನು, ಲಾಭವನ್ನು, ಜೀವನ ತಂದುಕೊಳ್ಳೆಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲ ಮೀನರಾಶಿಯವರಿಗೆ ಶುಭಾಶಯಗಳು. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ಡಿಸೆಂಬರ್ 29ರಿಂದ ಜನವರಿ 4ರವರೆಗಿನ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಂದು ರಾಶಿಗೆ ಕೆಲವೊಂದು ದಿನಗಳಲ್ಲಿ ಉತ್ತಮ ಫಲ ಬಂದಿವೆ, ಕೆಲವೊಂದು ರಾಶಿಗೆ ಸಮ್ಮಿಶ್ರ ಫಲ, ಕೆಲವೊಂದು ರಾಶಿಗೆ ಸ್ವಲ್ಪ ಅತ್ಯುತ್ತಮವಾದ ಫಲಗಳೆಲ್ಲ ಕಂಡು ಬಂದಿವೆ. ಅಲ್ಲಿ ಬರತಕ್ಕಂಥ ಫಲಗಳಲ್ಲಿ ಸಂಕಷ್ಟ, ಸಮ್ಮಿಶ್ರ ಫಲಗಳು ಬಂದರೆ ಯಾರೂ ಚಿಂತಿತರಾಗದೆ ನಿಮ್ಮ ದೈನಂದಿನ ಭಕ್ತಿ ಮಾರ್ಗ, ದಾನ ಧರ್ಮದ ಮಾರ್ಗ, ಅಥವಾ ನಿಮ್ಮ ಇಷ್ಟ ದೇವತೆ, ಕುಲದೇವತನ, ಗ್ರಾಮದೇವತನ, ನವಗ್ರಹದ ದೇವತಾ ಸ್ವರೂಪವನ್ನು ಪ್ರಾರ್ಥನೆ ಮಾಡ್ತಾ ಬನ್ನಿ. ಅಥವಾ ನಿಮಗೆ ಅನುಕೂಲವಾದಂಥ ದಾನ ಧರ್ಮಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ಈ ವಾರವು ಶುಭದಾಯಕವಾಗಲಿ. ಅದೇ ರೀತಿ ಬರತಕ್ಕಂಥ 2025 2025 ವರ್ಷವು ನಿಮಗೆ ಆರೋಗ್ಯವನ್ನು, ಶಕ್ತಿ, ಲಾಭವನ್ನು ತಂದುಕೊಡಲಿ. ಈ ವಾಹಿನಿಗೆ ನಿಮ್ಮ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರವಾಗಿ ಎಲ್ಲ ಕಾರ್ಯಗಳು ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.